ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮುಂದಿನ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ ಅಥವಾ ಪ್ರಕೃತಿ ಪುರುಷ ಯೋಗ ಅಂತ ಕರೀತಾರೆ. ಇದು ಭಗವದ್ಗೀತೆಯಲ್ಲಿ 3ನೇ ಷಟ್ಕದ ಮೊದಲನೇ ಅಧ್ಯಾಯ. 18 ಅಧ್ಯಾಯಗಳನ್ನು 3 ಷಟ್ಕಗಳನ್ನು ಮಾಡ್ತೇವೆ. 2 ಷಟ್ಕ 12 ಅಧ್ಯಾಯ ಮುಗಿದಿದೆ. ಇದು 3ನೇದು. ಗೀತೆಯಲ್ಲಿ ಈ 13ನೇ ಅಧ್ಯಾಯ ಒಂದು ಅಪೂರ್ವವಾದಂಥ ಅಧ್ಯಾಯ. ಈ ಹಿಂದಿನ 12 ಅಧ್ಯಾಯಗಳಲ್ಲಿ ಏನು ಹೇಳಿದ್ದಾರೋ ಅದನ್ನೆಲ್ಲ ಕೂಡ ಸಂಗ್ರಹ ಮಾಡಿ ಈ ಅಧ್ಯಾಯದಲ್ಲಿ ಮತ್ತೆ ಹೇಳ್ತಾರೆ. ಆದ್ದರಿಂದ ಹಿಂದಿನ 2 ಷಟ್ಕದಲ್ಲಿ ನಾವು ಕಂಡಂಥ ವಿಷಯಗಳನ್ನು ಪೂರ್ಣ ವಿಶ್ಲೇಷಣೆ ಈ ಅಧ್ಯಾಯದಲ್ಲಿದೆ. ಇದರಲ್ಲಿ ಜಡ ಪ್ರಪಂಚ, ಅದರಲ್ಲಿ ಪ್ರಕೃತಿಯ ಬದ್ಧನಾಗಿ ಪ್ರಕೃತಿಯಿಂದ ಪಾರಾಗುವುದಕ್ಕೆ ಬಯಸುವಂಥ ಜೀವ, ಇವುಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದಾಗತ್ತೆ. ಮತ್ತು ಪಾರಾಗೋದಕ್ಕೋಸ್ಕರ ಜ್ಞಾನದ ಅನುಸಂಧಾನ ಮತ್ತು ಸಾಧನೆ, ಈ ಎಲ್ಲ ವಿಷಯಗಳನ್ನು ನಾವು ಹಿಂದೆ ಅಧ್ಯಾಯದಲ್ಲಿ ವಿಕ್ಷಿಪ್ತವಾಗಿ ನೋಡಿದ್ದೇವೆ. ಅದೆಲ್ಲವುದರ ಒಂದು ಸಮಿಷ್ಟಿಯಾದಂಥ ಸಂಗ್ರಹವೇ ಈ 13ನೇ ಅಧ್ಯಾಯ. ಈ ಅಧ್ಯಾಯ ಗೀತೆಯಲ್ಲಿ ಅತ್ಯಂತ ಗ್ರಾಹ್ಯವಾದಂಥ ಅಧ್ಯಾಯ. ಇಲ್ಲಿ ಪ್ರಾರಂಭದಲ್ಲಿ ಒಂದು ಶ್ಲೋಕ ಬರುತ್ತೆ. ಇದು ಭಗವದ್ಗೀತೆಯಲ್ಲಿ ಇಲ್ಲ, ಆದರೆ ಹೇಳ್ತಾರೆ. ಈ ಅಧ್ಯಾಯದಲ್ಲಿ ಮುಂದೆ ಏನು ವಿವರಣೆ ಬರುತ್ತದೆ ಅದನ್ನು ತಾನು ತಿಳಿಯಬೇಕು ಅಂತ ಅರ್ಜುನ ಕೃಷ್ಣನನ್ನು ಕೇಳುವಂಥ ಶ್ಲೋಕ. ಪ್ರಕೃತಿಂ ಪುರುಷಂಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತತ್ ವೇದತು ವಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ ಅಂತ. ಅರ್ಥಾತ್, ಕೇಶವ, ನಾನಿನ್ನು ಇದನ್ನು ತಿಳಿಬಯಸ್ತೇನೆ. ಪ್ರಕೃತಿ ಅಂದರೆ ಏನು, ಪುರುಷ ಅಂದರೆ ಏನು, ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞಾನ ಅಂದರೆ ಏನು. ಸೊ ಜ್ಞಾನ ಮತ್ತು ಜ್ಞೇಯ ಇದೆಲ್ಲ ಏನು ತಿಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತೆಂಬ ಪ್ರಶ್ನೆ. ವಾಸ್ತವವಾಗಿ ಈ ಶ್ಲೋಕ ಭಗವದ್ಗೀತೆಯ ಶ್ಲೋಕ ಅಲ್ಲ. ಪ್ರಾಚೀನ ಭಾಷಾಕಾರರು ಯಾರೂ ಕೂಡ ಈ ಶ್ಲೋಕವನ್ನು ಗೀತೆಯ ಶ್ಲೋಕ ಅಂತ ಯಾರೂ ಪರಿಗಣಿಸಲಿಲ್ಲ. ಬಹಳ ಮಂದಿ ಅಭಿಪ್ರಾಯ ಏನಂತಂದರೆ ಇದು ಪ್ರಕ್ಷಿಪ್ತ ಶ್ಲೋಕ ಅಂತಾರೆ. ಗೀತೆಯಲ್ಲಿ ಒಟ್ಟು ಇರೋದು ನಮಗೆ 700 ಶ್ಲೋಕ. ಅದಕ್ಕಾಗಿ ಗೀತೆಯನ್ನು ಸಪ್ತಶತಿ ಅಂತ ಕರೀತಾರೆ. ಇಂತಹ 700 ಶ್ಲೋಕಗಳಿರುವಂಥ ಭಗವದ್ಗೀತೆಗೆ ಈ ಮೇಲಿನ ಶ್ಲೋಕವನ್ನು ಕೂಡ ಸೇರಿಸ್ಬಿಟ್ರೆ ಏನಾಗುತ್ತೆ, 701 ಶ್ಲೋಕ ಆಗ್ತದೆ. ಇನ್ನು ಈ ಶ್ಲೋಕದ ಕೇಳಲಾದಂಥ ಪ್ರಶ್ನೆ ಸಂಬಂಧಪಟ್ಟಂತೆ ಹಿಂದಿನ ಅಧ್ಯಾಯದಲ್ಲಿ ಕೊನೆಯಲ್ಲಿ ಎಲ್ಲೂ ಕೂಡ ಕೃಷ್ಣ ಉಲ್ಲೇಖನೆ ಮಾಡಲಿಲ್ಲ. ಈ ಕಾರಣದಿಂದ ಇಲ್ಲಿ ಅರ್ಜುನ ಈ ರೀತಿ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇಲ್ಲ ಅಂತ ಕಾಣುತ್ತೆ. ಆದ್ದರಿಂದ ಈ ಶ್ಲೋಕ ಪ್ರಕ್ಷಿಪ್ತ ಶ್ಲೋಕ. ಗೀತೆಯ 700 ಶ್ಲೋಕಗಳಲ್ಲಿ ಇದು ಸೇರಲಿಲ್ಲ ಅಂತ ನಮಗನ್ಸುತ್ತೆ. ಮತ್ತು ನೇರವಾಗಿ ಕೃಷ್ಣ ಅರ್ಜುನನಿಗೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎನ್ನುವುದನ್ನು ಶಾಸ್ತ್ರೀಯ ಅರ್ಥವನ್ನು ವಿವರಿಸೋದೊಂದಿಗೆ ಈ ಅಧ್ಯಾಯ ಆರಂಭ ಆಗುತ್ತೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅಭಿಧೀಯತೆ ಏತತ್ ಯಹ ವೇತ್ತಿತಂ ಪ್ರಾಹುಃ ಕ್ಷೇತ್ರಜ್ಞಃ ಇತಿ ತತ್ವಿದಃ ಅಂತ ಹೇಳ್ತಾರೆ. ಕ್ಷೇತ್ರ ಎನ್ನುವಂಥ ಪದಕ್ಕೆ ಒಂದು ನಿರ್ದಿಷ್ಟವಾದಂಥ ಅರ್ಥ ಏನೂ ಇಲ್ಲ. ಈ ಶ್ಲೋಕದಲ್ಲಿ ಕ್ಷೇತ್ರಂ ಅನ್ನುವ ಪದವ ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ಅಂತಂಬೋದು ಕೃಷ್ಣ ಇಲ್ಲಿ ಹೇಳ್ತಾನೆ. ಕ್ಷೇತ್ರ ಅಂತಂದರೆ ಇದಂ ಶರೀರಂ ಅಂತ ಹೇಳ್ತಾನೆ. ಅದರಿಂದ ಇಲ್ಲಿ ಕ್ಷೇತ್ರ ಅಂತಂದರೆ ಏನು, ಜೀವವಾಸ ಮಾಡುವಂಥ ನೆಲಮನೆ. ಪಿಂಡಾಂಡದಿಂದ ಬ್ರಹ್ಮಾಂಡನ ತನಕ ಎಲ್ಲವೂ ನಾವು ಅಂದ್ಕೋಬೋದು. ಈಗ ನಮಗೆ ಕನ್ನಡದಲ್ಲಿ ಇಲ್ಲಿ ಅಂತೇವೆ. ಇಲ್ಲಿ ಅಂತಂಬೋದಕ್ಕೆ ಅರ್ಥ ಏನು, ನಾನು ಎಲ್ಲಿದ್ದೀನೋ ಅಲ್ಲಿ ಅಂತ ಅರ್ಥ. ಅಷ್ಟೇ ಆಗಲಿ, ಅದಕ್ಕೆ ನಿರ್ದಿಷ್ಟವಾದಂಥ ಒಂದು ವಸ್ತು ಆಗಲಿ ಒಂದು ಸ್ಥಳವನ್ನಾಗಲಿ ಹೇಳಲಿಕ್ಕಾಗಲ್ಲ. ಕ್ಷೇತ್ರ ಅಂದರೂ ಅಷ್ಟೇ. ಕ್ಷೇತ್ರ ಅಂತಂದರೆ ಅದು ದೇವಸ್ಥಾನವೂ ಆಗಬಹುದು, ಯುದ್ಧ ಕ್ಷೇತ್ರದಲ್ಲಿ ಅಂತಂದರೆ ಯುದ್ಧ ರಣರಂಗ ಆಗಬಹುದು, ಕಾರ್ಯಕ್ಷೇತ್ರ. ಈ ರೀತಿ ನಾವು ಯಾವುದನ್ನು ಮುಂದೆ ಬಳಸ್ತೀವೋ ಅದಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಅಂತ. ಇಲ್ಲಿ ಇದಂ ಶರೀರಂ ಅಂತ ಕರೆದಿದ್ದಾನೆ. ಅಂದರೆ ಇದು ಶರೀರ ಅನ್ನುವಂಥ ಕ್ಷೇತ್ರ ಅಂತಂಬೋದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಈ ಬ್ರಹ್ಮಾಂಡಕ್ಕೆ ಕ್ಷೇತ್ರ
ಮತ್ತು ಶರೀರ ಅನ್ನೋದು ಅನ್ವರ್ಥನಾಮ ಕೂಡ ಇದೆ. ಇಂತಹ ಕ್ಷೇತ್ರವನ್ನು ಯಾರು ಸಮಗ್ರವಾಗಿ ತಿಳ್ಕೊಂಡಿದ್ದಾನೋ ಅವನನ್ನ ಕ್ಷೇತ್ರಜ್ಞ ಅಂತ ಕರೀತಾರೆ. ಕ್ಷೇತ್ರಸ್ಥ, ಕ್ಷೇತ್ರಜ್ಞ. ಕ್ಷೇತ್ರಸ್ಥ ಅಂತಂದ್ರೆ ಕ್ಷೇತ್ರದಲ್ಲಿ ಇರುವಂಥವರು. ಆದರೂ ಕ್ಷೇತ್ರದ ಬಗ್ಗೆ ಏನು ಗೊತ್ತಿರಲ್ಲ. ಈಗ ನಮಗೆ ಎಷ್ಟೋ ವೆಂಕಟರಮಣ ದೇವರ ದೇವಸ್ಥಾನ ಇದೆ ತಿರುಪಲಾದಲ್ಲಿ, ಬದ್ರಿ ಕ್ಷೇತ್ರ ಇದೆ. ಎಲ್ಲರಿಗೂ ಅದು ಸ್ಥಳ ಪುರಾಣ ಗೊತ್ತಿರಬೇಕು ಅಂತೇನಿಲ್ಲ. ಅಲ್ಲಿ ಪಾಪ ಎಷ್ಟೋ ಜನ ಚಿಕ್ಕ ಚಿಕ್ಕ ವ್ಯಾಪಾರಗಳನ್ನ ಮಾಡ್ಕೊತಾ ಇದ್ದವರು ಇರ್ತಾರೆ, ಕೆಲಸ ಮಾಡ್ಕೊಂಡಿರೋರು ಇರ್ತಾರೆ. ಅವ್ರಿಗೆಲ್ಲ ಅದು ಕ್ಷೇತ್ರದ ಮಹಿಮೆ ಏನು ಗೊತ್ತಾಗಲ್ಲ. ಮಹಿಮೆ ಗೊತ್ತಿದ್ದವನು ಹೋಗ್ತಾನೆ. ಸೊ ಕ್ಷೇತ್ರದ ಬಗ್ಗೆ ಏನೋ ಗೊತ್ತಿಲ್ಲದೆ ಕ್ಷೇತ್ರ ಕಾಕಿಗಳು ಅಂತಂತಾರೆ, ಆ ಥರ ಇರ್ತಾರೆ. ಅವ್ರನ್ನ ಕ್ಷೇತ್ರಸ್ಥ. ನಮಗೆ ಅಲೆಕ್ಸಸ್ ಕ್ಯಾರಿಯರ್ ಕೂಡ ಹೇಳ್ತಾರಲ್ಲ, ಮ್ಯಾನ್ ದ ಅನ್ನೋನ್ ಅಂತ. ಮನುಷ್ಯ ಅಂತಂಬೋದು ಏನೋ ಮನುಷ್ಯನಿಗೆ ಗೊತ್ತಿಲ್ಲ. ಸೊ ಈ ಶರೀರದಲ್ಲಿ ನಾವು ಇದ್ದೀವಷ್ಟೇ. ಈ ಶರೀರ ಏನು, ಇದು ಹೇಗೆ ಫಂಕ್ಷನ್ ಆಗುತ್ತೆ, ಅದು ಕೆಲಸ ಮಾಡ್ತಿದ್ದರೆ ಅದನ್ನು ಹೇಗೆ ಮಾಡಬೇಕು ಅಂತ ನಮಗೇನು ಗೊತ್ತಿಲ್ಲ. ಹೇಗೆ ತಯಾರಾಗಿದೆ ಇದು ವಿಚಾರ ಏನು ಗೊತ್ತಿಲ್ಲ. ನಾವು ಕ್ಷೇತ್ರಸ್ಥರು. ಈ ಶರೀರವನ್ನು ಯಾರು ನಿರ್ಮಾಣ ಮಾಡಿದ್ದಾನೋ ಅವನಿಗೆಲ್ಲವೂ ಗೊತ್ತು. ಅವನ್ನ ಕ್ಷೇತ್ರಜ್ಞ ಅಂತಾರೆ ಶರೀರದ ವಿಚಾರ ಬಂದಾಗ. ಸೊ ಇಲ್ಲಿ ಕ್ಷೇತ್ರಜ್ಞ ಅಂತ ಹೇಳಿದರೆ ಯಾರೀತ? ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಕ್ಷೇತ್ರಜ್ಞಂಚ ಅಪಿಮಾಂ ವಿದ್ಧಿ ಸರ್ವ ಕ್ಷೇತ್ರೇಷು ಭಾರತ ಕ್ಷೇತ್ರಜ್ಞಯೋ ಜ್ಞಾನಂ ಯತ್ ತತ್ ಜ್ಞಾನಂ ಮತಂ ಮಮ ಅಂತ ಹೇಳ್ತಾರೆ. ಒಳಗೂ ಹೊರಗೂ ತುಂಬಿರುವಂಥ ಎಲ್ಲ ಕ್ಷೇತ್ರದಲ್ಲಿರುವಂಥ ಭಗವಂತನೇ ಕ್ಷೇತ್ರಜ್ಞ. ಜೀವ ಕೇವಲ ಕ್ಷೇತ್ರಸ್ಥ. ನಿಜವಾದಂಥ ಜ್ಞಾನ ಅಂತಂದರೆ ವಿಶ್ವದ ಅರಿವು, ವಿಶ್ವದಲ್ಲಿ ತುಂಬಿರುವಂಥ ಭಗವಂತನ ಅರಿವು. ಈ ವಿಶ್ವದೊಳಗೆ ನಾವು ಹೇಗಿದ್ದೇವೆ, ಈ ವಿಶ್ವ ನಮಗೆ ಹೇಗೆ ಬಂಧಕ ಆಯಿತು, ಈ ಬಂಧನವನ್ನು ಕಳಚಿಕೊಂಡು ಆ ವಿಶ್ವಾತ್ಮನ ಭಗವಂತನ ಕಡೆ ಸೇರೋದು ಹೇಗೆ, ಈ ಅರಿವನ್ನೇ ನಾವೇನಂತೇವೆ ಜ್ಞಾನ ಅಂತೇವೆ. ಸೊ ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದ್ವಲ್ಲ, 15 ಬೇಲಿಗಳ ಸೆರೆಮನೆಯಲ್ಲಿ ಸೇರಿಕೊಂಡಂಥ ಜೀವ. ಆದರೆ ಈ 15 ಬೇಲಿಗಳು ಇರೋದು ಶಿಕ್ಷೆ ಅಲ್ಲ, ಶಿಕ್ಷಣೆ. ಅದಕ್ಕೆ ಟ್ರೈನಿಂಗ್ ಕೊಡೋದು, ಒಂದೊಂದಾಗಿ ಟ್ರೈನಿಂಗ್ ಕೊಟ್ಟು ಹೊರಗೆ ಬರೋದು. ನಾವು ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೇವೆ. ಚಾಕ್ಲೇಟ್ ಕೊಟ್ಟ ಮೇಲೆ ಅದಕ್ಕೆ ಒಳಗೊಂದು ವೈಟ್ ರ್ಯಾಪರು, ಅದರ ಮೇಲೆ ಒಂದು ಬಣ್ಣದ ರ್ಯಾಪರು, ಅದನ್ನ ಮೇಲೆ ಒಂದು ಬಾಕ್ಸು, ಇದನ್ನೆಲ್ಲ ಒಂದು ಕವರ್ ಇಟ್ಟುಕೊಟ್ಟು ಗಿಫ್ಟ್ ಥರ ಕೊಡ್ತೇವೆ. ಆ ಮಗು ಏನು ಮಾಡುತ್ತೆ, ಆ ಕವರಲ್ಲಿರುವಂಥ ಬಾಕ್ಸ್ ಓಪನ್ ಮಾಡ್ತದೆ. ಬಾಕ್ಸ್ ಓಪನ್ ಮಾಡಿ ಅದರಲ್ಲಿರುವಂಥ ಚಾಕ್ಲೇಟ್ ಓಪನ್ ಮಾಡ್ತದೆ. ಅದರ ಮೇಲಿರುವಂಥ ಬಣ್ಣದ ರ್ಯಾಪರ್ ಓಪನ್ ಮಾಡ್ತದೆ. ಅದರೊಳಗಿರುವಂಥ ಸಿಲ್ವರ್ ಫಾಯಿಲ್ ರ್ಯಾಪರ್ ಓಪನ್ ಮಾಡ್ತದೆ. ಒಳಗಿರುವಂಥ ಚಾಕ್ಲೇಟ್ ತಿಂತದೆ. ಈ ವ್ಯವಸ್ಥೆ ಯಾಕೆ? ಯಾರು ತಿನ್ನಬೇಕೋ ಅವರಿಗೆ ಮಾತ್ರ ಸೇರ್ಬೇಕು, ಅವ್ರು ಮಾತ್ರ ಟಚ್ ಮಾಡಬೇಕು, ಬೇರೆಯವರು ಟಚ್ ಮಾಡಬಾರ್ದು ಅಂತ ಅರ್ಥ. ಇಲ್ಲಿ ಜೀವ ಕೂಡ ಅಷ್ಟೇ. ಜೀವ ಈ ರ್ಯಾಪರ್ಸನ್ನೆಲ್ಲ ತಿಳ್ಕೊಂಡು ಹೊರಗೆ ಬಂದು ಅರ್ಥ ಮಾಡಿಕೊಳ್ಬೇಕು ಈ ಜೀವನ ಅಂದ್ರೆ ಏನು ಅಂತ. ಅದಕ್ಕೋಸ್ಕರ ಇಷ್ಟು ಫೆನ್ಸಿಂಗ್ ಇರ್ತದೆ. ಸೊ ಈ ಬಂಧನದಿಂದ ಪಾರಾಗಬೇಕಾದ್ರೆ ಭವಮೋಚಕನಾದಂತಹ ಕ್ಷೇತ್ರಜ್ಞನನ್ನು ತಿಳಿಯಬೇಕು. ಈ ಎಚ್ಚರವೇ ನಿಜವಾದಂಥ ಜ್ಞಾನ ಅಂತ ಕರೀತಾರೆ. ಹಾಗಾಗಿ ಇದನ್ನೆಲ್ಲ ಅರಿವು ಇಲ್ಲದೆ ನಮಗೆ ನಾನೇ ಗೊತ್ತಾಗೋದಿಲ್ಲ. ಹಾಗಾಗಿ ಈ 15 ಬೇಲಿಗಳಿಂದ ಹೊರಗೆ ಬರುವಂಥ ಮಾರ್ಗವೇ ಜ್ಞಾನ, ಅದು ಇದರಲ್ಲಿ ಹೇಳಲಾಗತ್ತೆ. ಆಮೇಲೆ ಮತ್ತೆ ಹೇಳ್ತಾನೆ ಕೃಷ್ಣ, ತತ್ ಕ್ಷೇತ್ರಂ ಯಚ್ಚ ಯಾದೃಕ್ ಯದ್ವಿಕಾರಿ ಯತಶ್ಚಯತ್ ಸಹ ಚ ಯಹ ಯತ್ ಪ್ರಭಾವಃ ಚ ತತ್ ಸಮಾನೇಸೇನ ಮೇ ಶೃಣು ಅಂತ ಹೇಳ್ತಾರೆ. ಅಂದರೆ ಮೊದಲು ಕ್ಷೇತ್ರ ಅಂತಂದ್ರೆ ಏನು? ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಹೇಗೆ ಮತ್ತು ಯಾವುದರಿಂದ ನಿರ್ಮಾಣ ಆಯಿತು, ಅದರ ಗುಣಧರ್ಮ ಏನು, ಅದು ಯಾವ ಯಾವ ರೀತಿ ರೂಪಾಂತರಗೊಳ್ಳುತ್ತೆ, ಈ ಬದಲಾವಣೆಗಳ ಹೇಗಾಗತ್ತೆ, ಯಾರಿಂದ ಆಗತ್ತೆ, ಇವೆಲ್ಲವನ್ನು ಸೂತ್ರವಾಗಿ ಸಂಕ್ಷಿಪ್ತವಾಗಿ ಚುಟುಕಾಗಿ ನನ್ನಿಂದ ಕೇಳು ಅಂತ ಕೃಷ್ಣ ಹೇಳ್ತಾನೆ. ಋಷಿಭಿಃ ಬಹುಧಾ ಗೀತಂ ಛಂದೋಭಿಃ ವಿವಿಧೈಃ ಪೃಥಕ್
ಬ್ರಹ್ಮಸೂತ್ರ ಪದೈಶ್ಚ ಏವ ಹೇತುಮದ್ಭಿ ವಿನಿಶ್ಚಿತೈ ಅಂತ ಹೇಳ್ತಾರೆ. ಜ್ಞಾನಿಗಳು ಕೂಡ ಈ ವಿಚಾರವನ್ನ ಇನ್ನೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಈ ವಿಚಾರವನ್ನು. ಅದು ಅವರ ಅನುಭವಕ್ಕೆ ಸೀಮಿತವಾದದ್ದು. ಈಗ ಬ್ರಹ್ಮಸೂತ್ರ ಭಾಷೆ ಇದೆ, ಅದರಲ್ಲೂ ಕೂಡ ಹೇಳಿರುವಂಥ ವಿಚಾರ ಸುಲಭವಾಗಿ ಅರ್ಥ ಆಗುವಂಥ ವಿಚಾರ ಅಲ್ಲ. ಆದ್ದರಿಂದ ಈ ಸತ್ಯವನ್ನ ಕ್ಷೇತ್ರಜ್ಞನಾದಂಥ ನಾನೇ ನೇರವಾಗಿ ನಿನಗೆ ಹೇಳಬೇಕು, ಬೇರೆಯವರು ಅವರವರ ಅಭಿಪ್ರಾಯದಂತೆ ಅವರು ಹೇಳ್ತಾರೆ, ಒಂದಕ್ಕೊಂದು ಕಾಂಟ್ರಡಿಕ್ಟರಿ ಆಗ್ಬೋದು. ಇದ್ರ ಬಗ್ಗೆ ನಾನೇ ಹೇಳ್ತೇನೆ ಕೇಳು ಅಂತ ಕೃಷ್ಣ ಹೇಳ್ತಾನೆ. ಮಹಾಭೂತಾನಿ ಅಹಂಕಾರ ಬುದ್ಧಿ ಅವ್ಯಕ್ತಂ ಏವಚ ಇಂದ್ರಿಯಾಣಿ ದಶ ಏಕಂ ಚ ಪಂಚ ಚ ಇಂದ್ರಿಯ ಗೋಚರ. ಆಮೇಲೆ ಇನ್ನೊಂದು ಶ್ಲೋಕ, ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಗಾತಃ ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ ಅಂತ ಹೇಳ್ತಾರೆ. ಈ ಕ್ಷೇತ್ರ ಅಂದ್ರೆ ಏನು, ಕ್ಷೇತ್ರಜ್ಞದ ಬಗ್ಗೆ ವಿವರಣೆಯನ್ನು ಭಗವಂತ ಕೊಡ್ತಾನೆ. ಈ ಎರಡು ಶ್ಲೋಕಗಳಲ್ಲಿ ಕೂಡ ಕೃಷ್ಣ ಈ ಕ್ಷೇತ್ರ ಮತ್ತು ಕ್ಷೇತ್ರದ ವಿಕಾರವನ್ನು ವಿವರಿಸ್ತಾ ಇದ್ದಾರೆ. ಸೊ ಕ್ಷೇತ್ರ ಎನ್ನುವಂಥ ಅಖಂಡವಾದಂಥ ಘಟಕದೊಳಗೆ ಇರುವಂಥ ಜಗತ್ತಿನ ಘಟಕಾಂಶಗಳನ್ನ ಕೃಷ್ಣ ಇಲ್ಲಿ ಸೂತ್ರ ರೂಪವಾಗಿ ಅಡಕಾಗಿ ವಿವರಣೆ ಮಾಡ್ತಾರೆ. ಮೊದಲನೇದಾಗಿ ನಾವು ನೋಡ್ತೇವೆ ಪಂಚಮಹಾಭೂತಗಳು. ಈ ಇದೇ ರಾ ಮೆಟೀರಿಯಲ್. ಈ 5ರಿಂದ ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಎರಡೂ ಕೂಡ ಸೃಷ್ಟಿಯಾಯಿತು. ನಮ್ಮ ಶರೀರ ಕೂಡ ಪಂಚಭೂತಗಳಿಂದ ಆದಿದ್ದೆ. ಇಡೀ ಪ್ರಕೃತಿ ಕೂಡ, ಪ್ರಕೃತಿಯಲ್ಲಿರುವಂಥ ಜಡ ಪದಾರ್ಥಗಳೆಲ್ಲ ಕೂಡ ಪಂಚಭೂತಗಳಿಂದ ಆದದ್ದೆ. ಜೀವ ಇರುವಂಥ ಪ್ರತಿಯೊಂದು ಪ್ರಾಣಿ ಕೂಡ ಪಂಚಭೂತಗಳಿಂದ ಆದದ್ದೆ ಶರೀರ. ಸೊ ಈ ಕಾರಣಕ್ಕಾಗಿ ಏನಂತಾರೆ, ಈ ಬ್ರಹ್ಮಾಂಡವನ್ನ ಪ್ರಪಂಚ ಅಂತ ಕರೀತಾರೆ. ಪ್ರಪಂಚ. ಈ ಪಂಚಮಹಾಭೂತಗಳೇ ಪ್ರಪಂಚದ ಮೂಲದ್ರವ್ಯಗಳು ಅಂತ. ಪಿಂಡಾಂಡದಲ್ಲಿ ಅಂದರೆ ಈ ಶರೀರದಲ್ಲಿ ಈ ಪಂಚಮಹಾಭೂತಗಳನ್ನು ನಾವೇನಂತೇವೆ, ಅನ್ನಮಯ ಕೋಶ ಮತ್ತು ಪ್ರಾಣಮಯ ಅಂತ ನಾವು ಕರಿತೇವೆ. ಅಂದರೆ ಕಣ್ಣಿಗೆ ಕಾಣಿಸುವಂಥ ಈ ಶರೀರ, ಸ್ಥೂಲ ಶರೀರ, ಇದನ್ನೇನಂತೇವೆ ಅಂದರೆ ಪೃಥ್ವಿ ಮತ್ತು ನೀರಿನ ಭಾಗದಿಂದ ಆದದ್ದು. ಈ ಮಣ್ಣು ನೀರು ಇದೆರಡರ ಒಂದು ಕಾಂಪೋಸಿಷನ್ನೇ ಈ ಶರೀರ, ಕಣ್ಣು ಕಾಣುವಂಥ ಶರೀರ ಅಂತ ಮುಂದೆ ನಿರ್ಮಾಣ ಆಗಿದೆ. ಇದನ್ನು ಸ್ಥೂಲ ಶರೀರ ಅಂತೇವೆ. ಇಂತಹ ಸ್ಥೂಲ ಶರೀರದ ಒಳಗೆ ಕಾಣದೇ ಇರುವಂಥ ಒಂದು ಪ್ರಾಣಮಯ ಕೋಶ ಇದೆ. ದೇಹದ ಶಾಖೆ, ಬೆಂಕಿ ನಮಗೆ ಒಳಗಿರುವಂಥ ಬೆಂಕಿ ಕಾಣಲ್ಲ, ಇಟ್ಸ್ ಎ ಪವರ್. ಆಮೇಲೆ ಉಸಿರಾಟ, ಗಾಳಿ, ಮತ್ತು ಒಳಗೆ ರಕ್ತ ಗಾಳಿಗಳ ಸಂಚಾರ ಆಗಬೇಕಾದ್ರೆ ನಿಮ್ಗೆ ಏನು ಬೇಕು, ಒಂದು ಎಂಟಿ ಚಾನೆಲ್ ಬೇಕು. ಎಂಟಿ ಚಾನೆಲ್ ಇಲ್ಲದ್ರೆ ನಿಮಗೆ ರಕ್ತ ಆಗಲಿ ಗಾಳಿ ಆಗಲಿ ಫ್ಲೋ ಆಗಲ್ಲ. ಆ ಎಂಟಿ ಚಾನೆಲ್ನೇ ನಾವೇನಂತ ಕರಿತೇವೆ, ಆಕಾಶ ಅಂತ ಕರಿತೇವೆ. ಸೊ ಇದರಿಂದ ಆಚೆಗೆ ಮನಸ್ಸು ಮತ್ತು ಬುದ್ಧಿಯನ್ನೊಳಗೊಂಡಿದೆ. ಅದು ಒಳಗೊಂಡ ಮನೋಮಯ ಕೋಶ ಇದೆ. ನಾವು 15 ಬೇಲೆಗಳಲ್ಲೂ ಕೂಡ ಇದನ್ನೇ ನೋಡ್ತೇವೆ. ಪಂಚಭೂತಗಳು, ಮನಸ್ಸು, ಇಂದ್ರಿಯಗಳು ಇವೆಲ್ಲ ಬರ್ತವೆ. ಸೊ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಅದೆರಡ ನಂತರ ಮನೋಮಯ ಕೋಶ ಇದೆ. ಅದರಿಂದ ಆಚೆಗೆ ವಿಜ್ಞಾನಮಯ ಕೋಶ, ಅದನ್ನೇ ನಾವೇನಂತೀವಿ ಸ್ಮರಣ ಶಕ್ತಿ ಅಂತೇವೆ. ಅದನ್ನ ಚಿತ್ತ ಅಂತ ಕೂಡ ನಾವು ಅನ್ಬೋದು. ಪಂಚಮಹಾಕೋಶಗಳ ಬಗ್ಗೆ ಬರ್ತಲ್ಲ, ಅದ್ರ ಬಗ್ಗೆ ಹೇಳ್ತಾರೆ. ಆದ್ದರಿಂದ ಬುದ್ಧಿಗೆ ಮೊದಲು ಅಹಂಕಾರ ಮತ್ತು ಚಿತ್ತ. ಇಲ್ಲಿ ಅಹಂಕಾರ ಅಂತಂದ್ರೆ ನನ್ನ ಅಸ್ತಿತ್ವದ ಅರಿವು, ಅವೇರ್ನೆಸ್ ಆಫ್ ಸೆಲ್ಫ್ ಅಂದ್ಕೋಬೇಕು. ದುರಹಂಕಾರ ಇಸ್ ಡಿಫ್ರೆಂಟ್. ನಾವು ಕನ್ನಡದಲ್ಲಿ ದುರಹಂಕಾರವನ್ನೇ ಅಹಂಕಾರ ಶಬ್ದವನ್ನು ಹಾಕಿ ಸೂಚನೆ ಮಾಡ್ತೇವೆ. ಅವನಿಗೆ ತುಂಬಾ ಅಹಂಕಾರ ಜಾಸ್ತಿ ಅಂತ. ಅದು ಅಹಂಕಾರ ಅಲ್ಲ, ದುರಹಂಕಾರ. ಸಂಸ್ಕಾರ, ದುರಹಂಕಾರ ಅಂತ ಎರಡು ಡಿವೈಡ್ ಮಾಡ್ತೇವೆ ಅಹಂಕಾರವನ್ನು. ಅಹಂಕಾರ ಅಂದ್ರೆ ಅವೇರ್ನೆಸ್ ಆಫ್ ಸೆಲ್ಫ್, ನನ್ನ ಅಸ್ತಿತ್ವದ ಅರಿವು ಅಂತ ಅರ್ಥ. ಈ ಅಹಂಕಾರ ತತ್ವ ಪಿಂಡಾಂಡದಲ್ಲಿ ಇರ್ತದೆ, ಚಿತ್ತದ ರೂಪದಲ್ಲಿ ಇರುತ್ತೆ. ನಮ್ಮ ಚಿತ್ತ ಏನಿರುತ್ತೆ ಅದರಲ್ಲಿ ನಾನು, ನನ್ನದು, ನಾವು ನಿದ್ದೆದ್ದ ತಕ್ಷಣ ಚಿತ್ತ ಆಕ್ಟಿವೇಟ್ ಆದರೆ ನಾನು ಎಲ್ಲಿದ್ದೇನೆ, ನನ್ನ ಹೆಸರೇನು, ನನ್ನ ಪಕ್ಕದಲ್ಲಿ ಯಾರಿದ್ದಾರೆ, ನನ್ನ ನೆನ್ನಿನ ಏನು ರೂಟ್ ಲೈನ್ ಏನು, ನನ್ನ ಮಲಗಿದಾಗ ಏನು ಮಾತಾಡಿದೆ, ಇವತ್ತು ನನ್ನ ಶೆಡ್ಯೂಲ್ ಏನು, ಇದೆಲ್ಲ ಕೂಡ ನೆನಪಿನ ಕೋಶ ಚಿತ್ತದಲ್ಲಿರುತ್ತೆ.
ಆಮೇಲೆ ಇದು ಪಿಂಡಾಂಡ ಆಯ್ತು. ಇಡೀ ಜಗತ್ತಿನಲ್ಲಿ ಕೂಡ ಒಂದು ಚಿತ್ತ ಅಂತ ಅಂಬೋದಿರುತ್ತೆ ಬ್ರಹ್ಮಾಂಡದಲ್ಲಿ. ಅದನ್ನೇ ನಾವೇನಂತೀವಿ, ಮಹತ್ತತ್ವ ಅಂತ ಕರಿತೇವೆ. ಶರೀರದ ಅರಿವು ಬಂದು ಚಿತ್ತ, ಈ ಪ್ರಕೃತಿ ಬ್ರಹ್ಮಾಂಡದ ಅರಿವು ಬಂದು ಮಹಾತತ್ವ ಅಂತ ಕರಿತೇವೆ. ವ್ಯಕ್ತವಾಗುವಂತ ಈ ಪ್ರಪಂಚದ ಮೂಲ ಏನಂತಂದ್ರೆ ಅವ್ಯಕ್ತ. ಈಗ ನಮಗೆ ಕಾಣ್ತಾ ಇರುವಂತ ಪ್ರಪಂಚ ಇದಲ್ವಾ, ಅದಕ್ಕೆ ಮೂಲ ಯಾವುದು? ಇಲ್ಲ, ಏನು ಅವ್ಯಕ್ತ. ಸೃಷ್ಟಿಯ ಮೂಲ ಸ್ಥಿತಿ ಯಾವುದು? ಪ್ರಳಯ ಸಾಗರ, ಅಂದ್ರೆ ಪರಮಾಣು ರೂಪದಲ್ಲಿ ಚದರಿಕೊಂಡಿರುವಂತ ಅವ್ಯಕ್ತ ಪ್ರಪಂಚ. ಇಂತಹ ಪ್ರಪಂಚದಲ್ಲಿ ಚತುರ್ಮುಖ ಮಹಾತತ್ವವನ್ನು ಸೃಷ್ಟಿ ಮಾಡಿದ ಅಂತ ಸೃಷ್ಟಿ ಪ್ರಕರಣದಲ್ಲಿ ಹೇಳ್ತಾರೆ. ಆಮೇಲೆ ಪ್ರಳಯ ಸಾಗರದಲ್ಲಿ ತನ್ನ ಅಸ್ತಿತ್ವದ ಅರಿವಿಲ್ಲದೆ ಇದ್ದಂಥ ಜೀವಗಳಿಗೆ ನಾನು ಎನ್ನುವಂಥ ಅರಿವು ಬರುವುದೇ ಮಹಾತತ್ವದ ಸೃಷ್ಟಿ. ಏನು ಗೊತ್ತೀಗ ನಿದ್ದೆಯಲ್ಲಿ ನಾನು ಇದ್ದೀನಿ ಎಂಬುದೇ ಗೊತ್ತಾಗಲ್ಲ. ಒಂದು ಸಲ ಜೀವ ಈ ಪಂಚಭೂತಾತ್ಮಕವಾದಂಥ ಶರೀರದಿಂದ ಹೊರಗೆ ಬಂದರೂ ಕೂಡ ಅದಕ್ಕೆ ಅರಿವಿರೋದೇ ಇಲ್ಲ. ಅದಕ್ಕೆ ಯಾವುದೋ ಒಂದು ಶರೀರ ಬೇಕೇ ಬೇಕು. ಈ ಫಿಸಿಕಲ್ ಬಾಡಿಯಿಂದ ಪ್ರೇತ ಶರೀರಕ್ಕೆ ಹೋಗುತ್ತೆ, ಆವಾಗ ಮತ್ತೆ ಅರಿವು ಇರ್ತದೆ. ಯಾವ ಶರೀರವೇ ಇಲ್ಲ ಅಂತಂದ್ರೆ ಅದಕ್ಕೆ ಅರಿವೇ ಇಲ್ಲ. ಜಸ್ಟ್ ಲೈಕ್ ಒಂದು ಗೊಂಬೆ ಇದ್ದಂಗೆ ಅಷ್ಟೆ. ಆತ್ಮಕ್ಕೆ ಯಾವುದಾದ್ರೂ ಒಂದು ದೇಹ ಬಂದ್ರೇನೆ ಅದಕ್ಕೆ ಅರಿವು ಸಿಗತ್ತೆ. ಸೊ ಇಲ್ಲಿ ಈ ಶರೀರದಲ್ಲಿ ಬಂದ ತಕ್ಷಣ ನಾನು ಅಂತ ಅರಿವು ಬರುತ್ತೆ. ಆ ಅರಿವೇ ಮಹತ್ತತ್ವದ ಸೃಷ್ಟಿ. ಇದನ್ನೇ ಚಿತ್ತದ ವ್ಯಾಪ್ತಿ ಮತ್ತು ಚೇತನ ಅಂತ ಕರೀತಾರೆ. ಇದು ನಮ್ಮ ನೆನಪಿನ ವಿಸ್ತಾರ. ಯಾವುದೋ ಒಂದು ಜೀವಕ್ಕೆ ಒಂದು ಶರೀರದಲ್ಲಿ ಹುಟ್ಟಿತಂತಂದ್ರೆ ಅದಕ್ಕೆ ನಾನು ಅಂತಂಬ ಅವೇರ್ನೆಸ್ ಬರುತ್ತೆ. ಆಲ್ರೆಡಿ ಬ್ರಹ್ಮಾಂಡದಲ್ಲಿ ಮಹತ್ತತ್ವ ಇದೆ. ಜೀವದ ಒಳಗೆ ಪ್ರವೇಶ, ಒಂದು ಶರೀರದ ಒಳಗೆ ಪ್ರವೇಶ ಮಾಡಿದ ತಕ್ಷಣ ಮತ್ತೆ ನಾನು ಅಂತಂಬ ಅವೇರ್ನೆಸ್ ಬರುತ್ತೆ. ಇದನ್ನೇ ಮಹತ್ತತ್ವ ಅಂತ ಕರೀತಾರೆ. ಅದು ಶರೀರದ ಮಾತ್ರ ಸೀಮಿತವಾದಾಗ ಅದು ಚಿತ್ತ ಅಂತ ಕರಿತೇವೆ. ಆಮೇಲೆ ಈ ಶರೀರದಲ್ಲಿ 5 ಜ್ಞಾನೇಂದ್ರಿಯಗಳಿದೆ, 5 ಕರ್ಮೇಂದ್ರಿಯಗಳಿದೆ ಮತ್ತು 11ನೇ ಇಂದ್ರಿಯ ಒಂದಿದೆ. ಅದನ್ನೇ ನಾವು ಮನಸ್ಸು ಅಂತ ಕರಿತೇವೆ. ಸೊ ಕಿವಿಯಿಂದ ನಾವೇನ್ ಮಾಡ್ತೇವೆ? ಶಬ್ದ ಗ್ರಹಣ ಮಾಡ್ತೇವೆ. ಕಣ್ಣಿನಿಂದ ರೂಪವನ್ನು ಗ್ರಹಣ ಮಾಡ್ತೇವೆ. ಮೂಗಿನಿಂದ ಗಂಧ ಸ್ಮೆಲ್ ಗ್ರಹಣ ಮಾಡ್ತೇವೆ. ನಾಲಿಗೆಯಿಂದ ರಸ ಗ್ರಹಣ ಮಾಡ್ತೇವೆ. ತೊಗಲಿನಿಂದ ಗಾಳಿಯ ಗ್ರಹಣ ಮಾಡ್ತೇವೆ. ಅದೇ ರೀತಿ ಬಾಯಿ ಮಾತಾಡೋದಕ್ಕೆ, ಕೈ ಕೆಲಸ ಮಾಡೋದಕ್ಕೆ, ಕಾಲು ನಡೆಯೋದಕ್ಕೆ ಈ 8 ರಿಸೀವ್ ಮಾಡಿಕೊಳ್ತಾರೆ. ನಂತರ ಪಾಯು ಮತ್ತು ಉಪಸ್ಥ ಅಂತ ಕರಿತೇವೆ. ವಿಸರ್ಜನಾಂಗ ಮತ್ತು ಸಂತಾನ ವೃದ್ಧಿಗೆ ಕಾರಕ. ಈ ಎಲ್ಲವನ್ನು ಕೂಡ ಚಿಂತನೆಗೆ ಒಳಗುಪಡಿಸುವಂಥದ್ದು ಯಾವುದು? 11ನೇ ಇಂದ್ರಿಯ ಮನಸ್ಸು. ಈ 10 ಇಂದ್ರಿಯಗಳನ್ನು, ಈ ಇಂದ್ರಿಯಗಳಂತಂಬ ಕುದುರೆಯನ್ನ ಹಗ್ಗದಿಂದ ಕಟ್ತೀವಲ್ಲ, ಆ ಹಗ್ಗನ್ನೇ ನಾವು ಮನಸ್ಸು ಅಂತ ಕರಿತೇವೆ. ಈ ಇಂದ್ರಿಯಗಳನ್ನೆಲ್ಲ ಕೂಡ ಒಂದು ಹಗ್ಗದಿಂದ ಕಟ್ಟಿ ಹಾಕಲಾಗಿದೆ. ಇವೆಲ್ಲವೂ ಕೂಡ ಕ್ಷೇತ್ರದಲ್ಲಿರುವಂಥ ಘಟಕಾಂಶಗಳು. ಇದನ್ನೇ ನಾವು 11 ಇಂದ್ರಿಯಗಳನ್ನು ಕೂಡ ಕರೆಯೋದು ಉಂಟು. ಒಂದು ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಏಕಾದಶಿ ಉಪವಾಸ ಮಾಡ್ತೇವೆ. ಏಕಾದಶಿ ಯಾಕೆ ಮಾಡ್ತೇವೆ ಅಂತಂದಾಗ ಈ ಇಂದ್ರಿಯಗಳ ಬಗ್ಗೆ ಬರುತ್ತೆ. ಈ ಇಂದ್ರಿಯಗಳಿಗೆ ಸಂಸ್ಕೃತದಲ್ಲಿ ಹೆಸರುಗಳು ಏನಂತಂದ್ರೆ ಹೃಷಿಕ ಅಂತ, ಹೃಷಿಕಗಳು ಅಂತ ಕರಿತೇವೆ. ಆ ಹೃಷಿಕಗಳಿಗೆ ಒಡ ಯಾರು? ಹೃಷಿಕೇಶ ಅಂತಂತೆ. ಹೃಷಿಕೇಶ ಭಗವಂತ. ಹಾಗೆ 11ನೇ ತಿಥಿಯಲ್ಲಿ ಈ 11 ಇಂದ್ರಿಯಗಳನ್ನು ನಿಯಂತ್ರಣೆಗಾಗಿ ಒಂದು ದಿನವನ್ನು ಮೀಸಲಿಟ್ಟು 11 ಇಂದ್ರಿಯಗಳಿಗೂ ಒಡೆಯನಾದಂಥ ಭಗವಂತನನ್ನ ಪ್ರಾರ್ಥನೆ ಮಾಡುವುದೇ ನಾವು ಏಕಾದಶಿ ವ್ರತ ಅಂತ ಕರಿತೇವೆ. ಸೊ ಈ ಏಕಾದಶಿ ವ್ರತದಲ್ಲಿ ಏನೇನು ಬರುತ್ತೆ ಅಂತಂದ್ರೆ, ಮೊದಲು 11 ಇಂದ್ರಿಯಗಳನ್ನ ನಿಯಂತ್ರಣೆ ಮಾಡೋದು. 11 ಇಂದ್ರಿಯಗಳನ್ನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಫಸ್ಟ್ ಏನು ಮಾಡಬೇಕು? ಅದಕ್ಕೆ ಇನ್ಪುಟ್ ಕಟ್ ಮಾಡಬೇಕು, ಸಪ್ಲೈ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಏನು ಮಾಡ್ತೇವೆ? ಮೊದಲು ಮಾಡೋದೇನಂತಂದ್ರೆ ಏಕಾದಶಿ ದಿನ ಏನು ಆಹಾರವನ್ನು ತೆಗೆದುಕೊಳ್ಳೋದಿಲ್ಲ. ಆ ತೆಗೆದುಕೊಳ್ಳದೇ ಇರೋದನ್ನು ಮಾತ್ರ ನಾವು ಉಪವಾಸ ಅಂತ ಅನ್ನಲ್ಲ. ಅದೊಂದು ಮೊದಲು ಪ್ರಾರಂಭದ ಶಿಕ್ಷಣ. ಅದು ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕು? ಈ ಇಂದ್ರಿಯಗಳನ್ನು ಭಗವಂತನ ಕಡೆ ಸೇರಿಸ್ಬೇಕು. ಭಗವಂತನ ನೆನೆಯೋದಾಗ್ಲಿ, ಭಗವಂತನ ಬಗ್ಗೆ ಪಾರಾಯಣ ಮಾಡೋದಾಗ್ಲಿ ಅದು ಮಾಡಬೇಕು. ಯಾಕಂದ್ರೆ ಮನಸ್ಸೇನು ಮಾಡ್ತದೆ? ನೀವೇನೋ ಹಾಕದೇ ಇದ್ರೆ ಅದೇನೋ ಒಂದು ಕೆಲಸ ಮಾಡ್ಕೊತಾ ಇರ್ತದೆ. ನಾವು ಏಕಾದಶಿ ದಿನ ಉಪವಾಸ ಒಂದೇ, ಆಹಾರವನ್ನು ಮಾತ್ರ ಬಿಡ್ತೇವೆ, ಇನ್ನೇನನ್ನು ಬಿಡಲ್ಲ. ಮನಸ್ಸು ಸದಾ ಆಹಾರವನ್ನು ತಿಂತಾನೇ ಇರುತ್ತೆ.
ಮನಸ್ಸಿಗೆ ಇನ್ಪುಟ್ ತೆಗಿಬೇಕು. ನಾವು ಅದನ್ನು ಮಾಡಲ್ಲ. ಹಿಂದಿನ ಕಾಲ ಆದರೆ ಅವರ ಲೌಕಿಕವಾದಂಥ ಎಲ್ಲ ಆಕ್ಟಿವಿಟಿನ ಅವರು ಸ್ಥಗಿತಗೊಳಿಸ್ತಾ ಇದ್ರು. ಆಹಾರವನ್ನು ಕೂಡ ಬಿಟ್ಬಿಡ್ತಿದ್ರು. ಕೇವಲ ಅವತ್ತಿನ ದಿನ ಮೌನ ವ್ರತವನ್ನು ಆಚರಣೆ ಮಾಡ್ತಿದ್ರು. ಯಾರು ಕೂಡ ಮಾತಾಡೋದಿಲ್ಲ. ಯಾಕಂದ್ರೆ ಮಾತಾಡಿದ್ರೆ ಏನಾಗುತ್ತೆ, ಮನಸ್ಸು ಒಂದು ಬಂಧನವನ್ನು ಹಚ್ಚಿಕೊಳ್ಳುತ್ತೆ. ಆ ಮಾತಿನಲ್ಲಿ ಮನಸ್ಸು ಇನ್ವಾಲ್ವ್ ಆಗ್ತದೆ. ಅದಕ್ಕೆ ಮೌನವಾಗಿರ್ತಿದ್ರು. ಯಾರು ಜನಜಂಗುಳಿ ಇರೋ ಜಾಗದಲ್ಲಿ ಹೋಗ್ತಿದ್ದಿಲ್ಲ. ಸದಾ ದೇವರ ಕೋಣೆಯಲ್ಲಾಗಲು ಎಲ್ಲೋ ಒಂದು ಕಡೆ ತಪಸ್ಸು ಆಲೋಚನೆ ಮಾಡ್ತಾ ಭಗವಂತನ ಬಗ್ಗೆ ತಿಳ್ಕೊಳ್ತಾ ಅದರಲ್ಲೇ ಕಾಲ ಕಳೆದು ಬಿಡ್ತಿದ್ರು. ಅದು ಒಂದು ದಿನ ಡೆಡಿಕೇಟೆಡ್ ಆಗಿ ಇಂದ್ರಿಯಗಳಿಗೆ, ಮನಸ್ಸಿಗೆ ಭಗವಂತನ ವಿಚಾರವೇ ಹಚ್ಚುವುದಕ್ಕೆ ಮೀಸಲಿಟ್ಟಂಥ ದಿನ ಏಕಾದಶಿ ವ್ರತ. ಇದರಿಂದ ಒಂದು ಪ್ರಯೋಜನಗಳು ನೋಡಿದ್ರೆ, ಒಂದು ಶರೀರ ಬಂದು ನಿಯಂತ್ರಣೆಗೆ ಬರುತ್ತೆ. 15 ದಿನಕ್ಕೊಂದು ಸಲ ಶರೀರ ರೆಸ್ಟ್ ಕೊಡಬೇಕು ಅಂತ ಆಯುರ್ವೇದ ಹೇಳುತ್ತೆ. ಹಾಗಾಗಿ ಅದು ಆಯಿತು. ಎರಡನೇದು ಇಂದ್ರಿಯಗಳ ನಿಯಂತ್ರಣೆ. ಇಂದ್ರಿಯಗಳಿಗೆ ಯಾವಾಗೂ ಇನ್ಫಾರ್ಮೇಶನ್ ಕೊಡ್ತಾ ಇದ್ರೆ ಅದು ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ. ಹಾಗಾಗಿ ಈ 11 ಇಂದ್ರಿಯಗಳನ್ನೂ ನಿಯಂತ್ರಣೆ ಮಾಡಬೇಕು ಅಂತ ಬರುತ್ತೆ. ಮೂರನೇದು, ಈ 11 ಇಂದ್ರಿಯಗಳಿಗೆ ದೇವತೆಯಾದಂಥ ಈಶನಾದಂಥ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಆಗುತ್ತೆ. ಮತ್ತೆ ಕೊನೆ ಕಾಲಕ್ಕೆ ಏನಾಗುತ್ತೆ ಅಂದರೆ, ಈ ಪಂಚ ಇಂದ್ರಿಯಗಳನ್ನು ನಾವು ಸ್ಥಗಿತಗೊಳಿಸಿದಾಗ, ಈ ಇಂದ್ರಿಯಗಳನ್ನೆಲ್ಲ ಸ್ಥಗಿತಗೊಳಿಸಿದಾಗ ನಮಗೆ ಒಂದು ಥರ ಶಕ್ತಿ ಬರುತ್ತೆ. ನಿಮ್ಗೆ ಹೇಗಿರುತ್ತೆ ಅಂದರೆ, ICUಲಿ ಕೂತಿದ್ದವ್ರಿಗೆ ಗೊತ್ತಾಗ್ತದೆ. ICUಲಿ ಏನೋ ಒಂದು ರೋಗದಿಂದ ನಾವಿದ್ದಾಗ ಬಾಯಾರಿಕೆ ಆಗ್ತದೆ, ನೀರು ಕುಡಿಬೇಡ ಅಂತ ಹೇಳ್ತಾರೆ ಡಾಕ್ಟ್ರ್. ತಿನ್ನಬೇಕು ಅಂತಿರುತ್ತೆ, ಏನು ತಿನ್ನಬೇಡ ಅಂತ ಹೇಳ್ತಾರೆ. ನೋಡಬೇಕು ಅಂತಿರುತ್ತೆ, ಏನೂ ಕಾಣಲ್ಲ. ಕೇಳಬೇಕು ಅಂತಿರುತ್ತೆ, ಕಿವಿ ಕೇಳಿಸೋದಿಲ್ಲ. ಎಲ್ಲ ಸ್ಮಶಾನ ಮೌನ ಇರುತ್ತೆ, ಹೆದರಿಕೆ ಆಗ್ತದೆ. ಆದರೆ ಏಕಾದಶಿ ದಿನ ಈ ಮೌನ ಎಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದೆ, ಅವನಿಗೆ ಅಂತ್ಯಕಾಲದಲ್ಲಿ ಯಾವ ಥರ ದುಃಖವೂ ಆಗೋದಿಲ್ಲ. ಅಂದರೆ ಸತ್ತಾಗ ಪ್ರಾಣ ಹೋಗುವ ಸಮಯದಲ್ಲಿ ಅಷ್ಟ 6-8ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನಲ್ಲ, ಯಾವುದು ಕೊನೆಯ ಕಾಲದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನಿರ್ತದೋ ಅದಾಗೆ ಆಗುತ್ತೆ ಅಂತ ಹೇಳ್ತಾನಲ್ಲ. ಹಾಗಾಗಿ ನಾವು ಈ ಒಂದು ಶರೀರದಿಂದ ಉತ್ಕ್ರಮಣ ಆಗುವಂಥ ಸಮಯದಲ್ಲಿ ಮನಸ್ಸನ್ನು ಭಗವಂತನ ಕಡೆ ಇಡಬೇಕು. ಅದಕ್ಕೋಸ್ಕರ ಕೂಡ ಒಂದು ಪ್ರಾಕ್ಟೀಸ್, ಅದು ಕೂಡ ಏಕಾದಶಿ ದಿನದಿಂದನೇ ಆಗ್ತದೆ. ಸೊ ಇದರಲ್ಲಿ ಎಷ್ಟೋ ಇದೆ ನಿಯಮಗಳು. ನಾವು ಮಾಡೋದು ಕೇವಲ ಒಂದೇ, ಊಟವನ್ನು, ನೀರನ್ನು, ಆಹಾರವನ್ನು, ನೀರನ್ನು ಅದಕ್ಕೆ ಹಾಕದೇ ಇರೋದು. ಓಕೆ, ವಾಟ್ ನೆಕ್ಸ್ಟ್? ಅದನ್ನು ಮತ್ತೆ ಇಲ್ಲ, ಮತ್ತೆ ನೆಕ್ಸ್ಟ್ ಡೇ ಎಲ್ಲವೂ ಬೇರೆ ಚಟುವಟಿಕೆಗಳೆಲ್ಲ ನಡೀತದೆ. ಏಕಾದಶಿ ಆದ ಮೇಲೆ ದ್ವಾದಶಿ ಅಂತಂಬೋದು, ಏಕಾದಶಿ ಏನು ನಾವು ಬಿಟ್ಟಿದ್ದೇವೋ ಅದನ್ನು ಕೂಡ ದ್ವಾದಶಿ ದಿನ ನಾವು ತೆಗೆದುಕೊಟ್ಬಿಡ್ತೇವೆ. ಆಹಾರದ ನಿಯಂತ್ರಣ ಏನೂ ಇಲ್ಲ. ಆಯುರ್ವೇದ ಪ್ರಕಾರ ಕೂಡ ಸ್ಟ್ರೀಮ್ ಲೈನ್ ಹೌತೆ ತಿನ್ನೋದು ಅಷ್ಟು ಹೌತೆ ತಿಂದ್ರೆ ನಡೀತಿದೆ. ಅದು ಅಲ್ಲದೆ ಏಕಾದಶಿ ಗ್ಯಾಪ್ ಕೊಟ್ಟು, ಏಕಾದಶಿ ದಿನ ಏನು ಗ್ಯಾಪ್ ಕೊಟ್ಟಿದ್ದೇವೋ ಆ ಹುಟ್ಟು ಕೂಡ ದ್ವಾದಶಿ ದಿನ ತಿಂದುಬಿಡ್ತೇವೆ. ಅದು ಇನ್ನೂ ಕಷ್ಟ. ಯಾಕಂದ್ರೆ ಹಸು ಜಾಸ್ತಿ ಆದಾಗ ಏನು ಮಾಡ್ತೇವೆ, ಜಾಸ್ತಿ ತಿಂತೇವೆ. ಅದು ದೇಹಕ್ಕೆ ಇನ್ನೂ ಶೋಕಪ್ರಾಯವಾಗ್ತದೆ. ಸೊ ಇದನ್ನು ಸದ್ಯಕ್ಕೆ ಬಿಡೋಣ. ಸೊ ಇಲ್ಲಿ ಹೇಳಿರುವಂಥ ಪ್ರತಿಯೊಂದು ಘಟಕಗಳು ಅಂತಂದರೆ, ಈ ಏಕಾದಶ ಇಂದ್ರಿಯಗಳು ಅಂತ ಹೇಳಿದ್ರೆ ಅದರ ಹಿಂದೆ ಇರುವಂಥ ಅಭಿಮಾನ ದೇವತೆಗಳನ್ನು ಕೂಡ ಸೇರಿಸಿದ್ದಾರೆ. ಇಲ್ಲಿ ಈ ಜಗತ್ತು ಅಂತಂಬುದೇನು, ಸದಾ ಬದಲಾಗ್ತಾ ಇರುತ್ತೆ. ಅದಕ್ಕಾಗಿ ಜಗತ್ತು ಆ ಜಗತ್ತನ್ನು ಯಾವುದರಿಂದ ಹೋಲಿಸ್ತಾರೆ ಅಂತಂದ್ರೆ ಅಶ್ವತ್ಥ ಅಂತ ಕರೀತಾರೆ. ಅಶ್ವ ಅಂತಂದ್ರೆ ಏನು, ನಿರಂತರ ಚಲನೆ ಮಾಡುವಂಥ ಪ್ರಾಣಿ. ಅದು ಒಂದು ಕ್ಷಣ ಕೂಡ ಸುಮ್ಮನೆ ಇರೋದು, ಅದು ನಿಶ್ಚಲವಾಗಿ ಇರೋದೇ ಇಲ್ಲ. ಈ ಪ್ರಪಂಚ ಕೂಡ ಹಾಗೆ ಸದಾ ಚಲನೆಯಲ್ಲಿ ಇರೋದ್ರಿಂದ ಅದನ್ನು ಪ್ರಾಚೀನರು ಅಶ್ವತ್ಥ ಅಂತ ಕರೀತಾರೆ. ನಮ್ಮ ದೇಹ ಅನ್ನೋದೇ ಒಂದು ಭೌತಿಕ ವಿಕಾರ. ನೀವು ನೋಡಿ, ದೇಹ ಪ್ರತಿಯೊಂದು ದಿನ ಬದಲಾಗ್ತಾನೇ ಇರುತ್ತೆ. ಅದರಲ್ಲಿ ಆಗತಕ್ಕಂಥ ಮಾನಸಿಕ ಪ್ರಪಂಚದ ಎಲ್ಲ ತೊಳಲಾಟ ಕೂಡ ಮಾನಸಿಕ ವಿಕಾರ. ಶರೀರ ಬದಲಾಗ್ತಾ ಇರುತ್ತೆ, ಮನಸ್ಸು ಅಂತಂಬುದು ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಅದನ್ನು ನಾವು ಗಮನಿಸ್ತೇವೆ. ಶರೀರ ಬದಲಾವಣೆ ನೀವು ಕನ್ನಡಿ ಮುಂದೆ ನಿಂತುಕೊಂಡ್ರೆ ಗೊತ್ತಾಗ್ತದೆ, ಅಥವಾ ಯಾರನ್ನ ಹೇಳಿದ್ರೆ ಗೊತ್ತಾಗ್ತದೆ. ಮನಸ್ಸಿನ ವಿಕಾರ ನಮಗೆ ಅದ್ರ ಗೊತ್ತಾಗ್ತಾ ಇರುತ್ತೆ, ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ವಿಶೇಷವಾಗಿ ನಮ್ಮ ಇಚ್ಛೆ, ನಾವು ಬಯಕೆ ಅಥವಾ ದ್ವೇಷ, ಸುಖ, ದುಃಖ, ನಮ್ಮ ನೆನಪು, ನಮ್ಮ ಕಾನ್ಫಿಡೆನ್ಸ್, ಧೃತಿ, ಇದು ಕೃಷ್ಣನ ಕ್ಷೇತ್ರ ಮತ್ತು ಅದರ ವಿಕಾರದ ಸೂತ್ರ ರೂಪವಾದಂಥ ವಿವರಣೆ. ಈ ವಿಚಾರವನ್ನ ಎಷ್ಟು ವಿಸ್ತಾರವೋ ಬೇಕಾದರೂ ನಾವು ವಿಶ್ಲೇಷಿಸಬಹುದು. ಕೃಷ್ಣ ಇಲ್ಲಿ ಎಲ್ಲ ಅಡಕಾಗಿ ಮಾತ್ರವೇ ವಿವರಿಸಿದ್ದಾನೆ.
ಒಂದು ವೇಳೆ ಇದರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ನಮಗೆ ಮುಂದೆ ಮಹಾಭಾರತದಲ್ಲೂ ಬರುತ್ತೆ, ಭಾಗವತದಲ್ಲೂ ಬರುತ್ತೆ, ಬ್ರಹ್ಮಾಂಡದ ಪುರಾಣದಲ್ಲೂ ಕೆಲವಿನ ಕಡೆ ಬರುತ್ತೆ. ಆ ಸಮಯ ಬಂದಾಗ ಅದನ್ನು ನಾವು ನೋಡೋಣ. ಆಮೇಲೆ ಜ್ಞಾನದ ದಾರಿಯಲ್ಲಿ ಸಾಗಬೇಕಾಗಿದ್ರೆ ಇದನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ಕೋಡ್ ಆಫ್ ಕಂಡಕ್ಟ್ ಕೂಡ ಕೃಷ್ಣ ಇದೇ ಇದರಲ್ಲೇ ಹೇಳ್ತಾನೆ. ಜ್ಞಾನದ ದಾರಿಯಲ್ಲಿ ಸಾಗಬೇಕಾಗಿದ್ರೆ ನಮ್ಮ ನಡತೆ, ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ನಾವು ಅನುಸರಿಸಬೇಕಾದಂಥ ಕೆಲವು ನೀತಿ ಸಂಹಿತೆಗಳನ್ನು ಕೂಡ ಹೇಳ್ತಾರೆ. ಅದನ್ನು ನಾವು ಅನುಸರಿಸಬೇಕಾಗತ್ತೆ. ನಾವು ನಮ್ಮ ಜೀವನದಲ್ಲಿ ಅನುಸರಿಸಬೇಕಾದಂಥ 20 ಗುಣಗಳನ್ನು ಕೃಷ್ಣ ಮುಂದಿನ 5 ಶ್ಲೋಕಗಳಲ್ಲಿ ವಿವರಣೆ ಮಾಡ್ತಾನೆ. ಸೊ ಈ ಗುಣಗಳಲ್ಲಿ ಪ್ರತಿಯೊಂದನ್ನು ಕೂಡ ನಮ್ಮ ಜೀವನದಲ್ಲಿ ಎಷ್ಟು ಹೆಚ್ಚು ಅಳವಡಿಸ್ಕೊಂಡಿರ್ತೀವೋ ಅಷ್ಟು ನಾವು ಜ್ಞಾನದ ದಾರಿಯಲ್ಲಿ ಸಾಗಬಹುದು. ಇಲ್ಲದಿದ್ರೆ ಏನಾಗ್ತದೆ, ನಾವು ಅಜ್ಞಾನದ ದಾರಿಯಲ್ಲಿ ಸಾಗಬೇಕಾಗತ್ತೆ. ಈ ಎಚ್ಚರ ಇರಬೇಕು ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಸಾಧ್ಯವಾದಷ್ಟು ನಾವು ಹೇಳಿದ್ವಲ್ಲ, 15 ಬೇಲಿಗಳ ಬಗ್ಗೆ ತಿಳ್ಕೊಳ್ಬೇಕು, 15 ಬೇಲಿಗಳ ಆಚೆಗಿರುವಂಥ ಜೀವದ ಬಗ್ಗೆ ತಿಳ್ಕೋಬೇಕು. ಜೀವ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಬೇಕಾದಂಥ ಜ್ಞಾನ ವಿದ್ಯೆ ಬಗ್ಗೆ ತಿಳ್ಕೊಳ್ಬೇಕು. ನಂತರ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ಇದನ್ನೆಲ್ಲ ತಿಳ್ಕೊಂಡು ನಾವು ಮುಂದುವರಿಬೇಕು ಅಂತಂದಾಗ ಅದಕ್ಕೆ ನಾವು ಅನುಸರಿಸಬೇಕಾದಂಥ, ಅಚೀವ್ ಮಾಡಬೇಕಾದ್ರೆ ನಾವು ಅನುಸರಿಸಬೇಕಾದಂಥ ಅಥವಾ ನಾವು ಗೇನ್ ಮಾಡಬೇಕಾದಂಥ ಗುಣಗಳನ್ನು ಕೂಡ ಭಗವಂತ ಈ ಅಧ್ಯಾಯದಲ್ಲಿ ಹೇಳ್ತಾನೆ. ಅಮಾನಿತ್ವಂ, ಅಡಂಬಿತ್ವಂ, ಅಹಿಂಸಾ, ಶಾಂತಿ, ಆರ್ಜವಂ, ಆಚಾರ್ಯ ಉಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮ ವಿನಿಗ್ರಹ ಅಂತ ಹೇಳ್ತಾರೆ. ಇಲ್ಲಿ ಮೊದಲು 9 ಗುಣಗಳನ್ನು ಹೇಳ್ತಾರೆ. ನಾವು ನೋಡೋಣ, ಒಂದೊಂದಾಗಿ ನೋಡೋಣ. ಮೊದಲನೇ ಗುಣ ಹೇಳ್ತಾರೆ, ಅಚೀವ್ ಮಾಡಬೇಕಾದಂಥ ಗುಣ, ಕೋಡ್ ಆಫ್ ಕಾಂಡಕ್ಟ್, ಅಮಾನಿತ್ವಂ ಅಂತ ಹೇಳ್ತಾರೆ. ಸೊ ಜ್ಞಾನ ಗಳಿಸೋದಕ್ಕೋಸ್ಕರ ನಾವು ಮೊದಲೇನ್ ಮಾಡಬೇಕು, ಮಾನ ಸಮ್ಮಾನದ ಬಯಕೆಗಳನ್ನು ಬಿಡಬೇಕು. ತನಗೆ ಯಾವುದೋ ಒಂದು ಓದ್ತಾ ಇದ್ದೀವಿ, ಯಾಕೆ ಓದ್ತಾ ಇದ್ದೀವಿ, ಏನೊಂದು ಬೆನಿಫಿಟ್ ಆಗಬೇಕು ಅಂತ. ಅದು ಶಾಲೆಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಸೇರಿಸೋ ಕಾಲಕ್ಕೆ ನಾವು ಅದನ್ನೇ ಹೇಳ್ತೇವೆ. ನೀ ಶಾಲೆಯಲ್ಲಿ ಚೆನ್ನಾಗಿ ಓದಬೇಕು, ಓದರೆ ಡಾಕ್ಟರ್ ಆಗ್ತೀಯಾ ಅಥವಾ ಇಂಜಿನಿಯರ್ ಆಗ್ತೀಯಾ ಅಥವಾ ಇಂಜಿನಿಯರ್ ಅದು ಜಾಸ್ತಿ ಗಳಿಸ್ಬೋದು. ನಾವು ಯಾವುದು ಪರ್ಪಸ್ ಅಂತ ಹೇಳುತ್ತೆ. ಇನ್ನು ಶಾಸ್ತ್ರ ವಿಚಾರಕ್ಕೆ ಬಂದರೆ ನಾವು ಯಾವುದನ್ನ ಭಗವದ್ಗೀತೆ ಶ್ಲೋಕಗಳಲ್ಲಾಗಲಿ ವೇದ ಪಾರಾಯಣ ಆಗಲಿ ಮಾಡೋದು ಪರ್ಪಸ್ ಏನು? ನನಗೆ ಈ ರೀತಿ ಸಿದ್ಧಿ ಆಗಬೇಕು, ನಾನು ಇದರಿಂದ ಪುಣ್ಯ ಬರಬೇಕು. ಪುಣ್ಯ ಬಂದರೆ ಏನು ಮಾಡ್ತೇವೆ, ನನ್ನ ಕಷ್ಟಗಳೆಲ್ಲ ಪರಿಹರಿಸಿಕೊಳ್ಬೇಕು. ಕಷ್ಟಗಳೆಲ್ಲ ಪರಿಹರಿಸಿಕೊಂಡ ಮೇಲೆ ಏನಾಗುತ್ತೆ, ಸುಖವಾಗಿರಬೇಕು. ಸುಖ ಅಂತಂದ್ರೆ ಏನು, ನನ್ನ ಮನಸ್ಸು ಏನು ಬಯಸುತ್ತೋ ಅದನ್ನೆಲ್ಲ ಕೂಡ ನನ್ನ ಮುಂದೆ ಪ್ರತ್ಯಕ್ಷ ಆಗಬೇಕು. ಇದು ಎಲ್ಲಿ ತನಕ? ರಾವಣಾಸುರ ತನಕ ಹೋಗ್ತದೆ. ರಾವಣಾಸುರ ಏನ್ ಮಾಡಿದ, ಎಲ್ಲ ನನಗೇ ಬೇಕು, ಈ ಪ್ರಪಂಚದಲ್ಲಿ ಏನೇನು ಸುಖ ಇದೆಲ್ಲ ಬೇಕು, ಆ ಸುಖ ಶಾಶ್ವತವಾಗಿರಬೇಕು, ಅದು ಬಯಸಿದ್ದವ. ಕ್ಷಣಿಕಾಲ ಶಾಶ್ವತವಾಗಿರ್ಬೇಕು. ಇಂದ್ರಾದಿ ದಿಕ್ಪಾಲಕ ಎಲ್ಲ ದೇವತೆಗಳನ್ನ ನಿಯಂತ್ರಣೆ ಮಾಡಿಬಿಟ್ಟಿದ್ದ. ಸೂರ್ಯಗೆ ಹೇಳ್ಬಿಟ್ಟಿದ್ದ, ನೀನು ನನಗೆ ಜಾಸ್ತಿ ಬಿಸಿ ಬರಬಾರ್ದು, ಜಾಸ್ತಿ ತಣ್ಣು ಆಗಬಾರ್ದು, ಕಂಟ್ರೋಲ್ಡ್, ನನ್ನ ಶರೀರ ಏನು ಸುಖವನ್ನು ಬಯಸತ್ತೆ ಅದಕ್ಕೆ ತಕ್ಕಂತೆ ನನಗೆ ಬಿಸಿ ಕೊಡಬೇಕು ಅಂತ ನಿಯಂತ್ರಣೆ ಮಾಡಿಬಿಟ್ಟಿದ್ದ. ಹೀಗೆ ಎಲ್ಲವನ್ನ ನಿಯಂತ್ರಣ ಮಾಡಿಬಿಟ್ಟಿದ್ದ. ಈ ಸುಖ ಪರ್ಮನೆಂಟ್ ಆಗಬೇಕು, ಇಲ್ಲದ್ರೆ ಯಾಕೆ ಬೇಕು ಅದೆಲ್ಲ. ಸೊ ಇಲ್ಲಿ ಕೂಡ ಅಷ್ಟೇ, ನಾವು ಶಾಸ್ತ್ರವನ್ನು ಓದೋದಾಗ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಬೆನಿಫಿಟ್ ಅಂತ ಅಂಬೋದಿರುತ್ತೆ. ಅದು ಬೆನಿಫಿಟ್ ಆಗೋದೇನಾಗುತ್ತೆ ಅಂದ್ರೆ ಕೊನೆಗೆ ಒಂದು ಸ್ಟೇಜಲ್ಲಿ ಸನ್ಮಾನ ಮಾಡಿಸ್ಕೊಳ್ಬೇಕು ಅಂತ ಆಗೋಗುತ್ತೆ. ನನಗೆ ಇಷ್ಟೆಲ್ಲ ಜ್ಞಾನವನ್ನು ಕಲ್ತುಬಿಟ್ಟಿದ್ದೀನಿ, ನನ್ನನ್ನು ಯಾರೂ ಐಡೆಂಟಿಫೈ ಮಾಡ್ತಾ ಇಲ್ವಲ್ಲ. ಜ್ಞಾನದಿಂದ ಹಣ ಬರುತ್ತೆ, ಹಣ ಬಂದ ಮೇಲೆ ನೆಕ್ಸ್ಟ್ ಏನ್ ಬೇಕು, ಗೌರವ ಬೇಕು, ಸಮಾಜದಲ್ಲಿ ಒಂದು ಸನ್ಮಾನ ಬೇಕು. ಸೊ ಹೀಗೆ ಸನ್ಮಾನದ ಬಯಕೆಯನ್ನು ಬಿಡಬೇಕು ಅಂತಂಬೋದೇ ಅಮಾನಿತ್ವಂ ಅಂತಂಬೋ ಒಂದು ಗುಣ. ತನಗೆ ಸನ್ಮಾನ ಆಗಬೇಕು, ಪ್ರಶಸ್ತಿ ಸಿಗಬೇಕು ಎನ್ನುವಂಥ ನಿರೀಕ್ಷೆಗಳಲ್ಲಿರುವವರಿಗೆ ಎಂದೂ ಕೂಡ ಜ್ಞಾನ ಸಿದ್ಧಿಯಾಗೋದಿಲ್ಲ. ಅದಕ್ಕೋಸ್ಕರ ಪ್ರಚಾರ ಪ್ರೀತಿಯನ್ನು ನಾವು ಮೊದಲು ಬಿಡಬೇಕು ಅಂತ ಹೇಳ್ತಾರೆ. ಎಲ್ಲ ಪ್ರಚಾರಗಳಿಗೆ ತಿಲವನ್ನು ಬಿಟ್ಟು ಜ್ಞಾನದ ಬೆನ್ನು ಹತ್ತು, ಆಗ ಜ್ಞಾನ ಸಿಗತ್ತೆ ನಿನಗೆ. ಯಾರಾದರೂ ನಿನ್ನನ್ನು ಮೆಚ್ಚಿಕೊಂಡ್ರೆ ಅದು ಅವರ ದೊಡ್ಡಸ್ತಿಕೆ, ಅಲ್ಲಿ ನಂದೇನಿದೆ ಅಂತಂಬ ಮನೋಭಾವವನ್ನು ಬೆಳೆಸಿಕೊ. ಹಿಂದೆ ಒಂದು ಕಾಲದಲ್ಲಿ ಇತ್ತು ಈ ರೀತಿ. ಒಬ್ಬ ರಾಜ ತನಗೆ
ಸನ್ಮಾನ ಮಾಡಬೇಕು ಅಂತ ಒಂದು ಹುಚ್ಚಿತ್ತದು. ಹಿಂದಿನ ಕಾಲ ಏನಂತಂದ್ರೆ, ಒಬ್ಬ ಪಂಡಿತನನ್ನ ಕೆಳಗೆ ಹಾಕಬೇಕು ಅಂತಂದ್ರೆ ಇರುವಂಥದ್ದೊಂದು ದೊಡ್ಡದೇನಂತಂದ್ರೆ ಸನ್ಮಾನ ಮಾಡುದು. ಯಾರಾದ್ರೂ ಒಬ್ಬನ ಮೇಲೆ ಹೋಗ್ತಾ ಇದ್ದಾನೆ ಜ್ಞಾನದ ಹಾದಿಯಲ್ಲಿ ಅಂತಂದ್ರೆ ಅವನ ಕರೆದು ಸನ್ಮಾನ ಮಾಡಿಬಿಟ್ರೆ ಅಲ್ಲಿಗೆ ಅವ್ನ ಜ್ಞಾನ ನಿಂತು ಹೋಗ್ಬಿಡ್ತದೆ. ಹಿಂದೆ ಅದೊಂದು ದೊಡ್ಡ ಶಿಕ್ಷೆ ಅದು. ಅದಕ್ಕೆ ಏನ್ ಮಾಡ್ತಿದ್ರು ಜ್ಞಾನಿಗಳ ಹಿಂದೆ ಸನ್ಮಾನಗಳನ್ನೆಲ್ಲ ಮಾಡಿಸ್ಕೊಳ್ತಿದ್ದಿಲ್ಲ. ತುಂಬಾ ಜನಗಳಿಗೆ ತುಂಬಾ ದೂರ ಇರ್ತಿದ್ರು. ಯಾಕಂದ್ರೆ ಅವರ ಹೊಗಳಿಕೆ ಇದೆಲ್ಲ ನೋಡಿದ್ರೆ ಅವ್ರಿಗೆ ಕಷ್ಟ ಆಗ್ತದೆ. ಇವತ್ತು ದುಡ್ಡು ಕೊಟ್ಟು ಸನ್ಮಾನ ಮಾಡಿಸ್ಕೊಳ್ಳೋರು ಇದ್ದಾರೆ. ಇವತ್ತು ದುಡ್ಡು ಕೊಟ್ಟು ಸನ್ಮಾನಗಳು ಮಾಡಿಸ್ಕೊಂಡು ಹೊಗಳಿಸಿಕೊಂಡು ಅಂಥದ್ದು ಅಧಪಾತಾಳಕ್ಕೆ ಇಳಿಯುವಂತ ಜನವ ಸಮಾಜ ನಮಗೆ ನಿರ್ಮಾಣ ಆಗ್ತಾ ಇದೆ, ಆಗಿದೆ ಕೂಡ. ಹಿಂದೇನಾಯ್ತು, ಒಬ್ಬ ರಾಜ ಸನ್ಮಾನ ಮಾಡಬೇಕು ಅಂತ ಅನಿಸ್ತು. ಒಳ್ಳೆ ಜ್ಞಾನವಂತನಿಗೆ ನಾನು ಸನ್ಮಾನ ಮಾಡಬೇಕು. ಸೊ ಎಲ್ಲರನ್ನ ಕರಿತಾನೆ, ಪಂಡಿತರನ್ನ, ನಾನು ಸನ್ಮಾನ ಮಾಡ್ಬೇಕು ಬರಬೇಕು ಅಂತ. ಎಲ್ಲರೂ ಬರ್ತಾರೆ, ಕೇಳ್ತಾರೆ ಎಲ್ಲರೂ ಬಂದಿದ್ದಾರ? ಎಲ್ಲರೂ ಬಂದಿದ್ದಾರೆ ಸ್ವಾಮಿ, ಒಬ್ಬರನ್ನ ಮಾತ್ರ ಇನ್ವೈಟ್ ಮಾಡಿದೆ, ಅವ್ರು ಬರಲಿಲ್ಲ. ಅದೇನದು ರಾಜ ಕರೆದಿದ್ದ ಅಂದ್ರೆ ಬರ್ಬೇಕಲ್ವಾ? ಇಲ್ಲ ಸ್ವಾಮಿ, ಅವ್ರಿಗೆ ಯಾವ ಸನ್ಮಾನ ಗಿನ್ಮಾನ ಬೇಡ ಅಂತ ಹೇಳಿದ್ರು. ಹೌದಾ? ಎಂಥ ಮಹಾನುಭಾವ ಆತ, ಇಂಥ ಸನ್ಮಾನಗಳನ್ನೆಲ್ಲ ಕೂಡ ಇಷ್ಟ ಇಲ್ಲ, ಆತನೇ ನಿಜವಾದಂಥ ಜ್ಞಾನಿ, ಅವನಿಗೆ ಫಸ್ಟ್ ಅವನ ನಾನು ದರ್ಶನ ಮಾಡಬೇಕು ಅಂತ ಹೋಗ್ತಾರೆ. ಹೋಗಿ ಆತನ ದರ್ಶನ ಮಾಡಿಕೊಂಡು ಆತಗೆ ಅಲ್ಲೇ ಸನ್ಮಾನ ಮಾಡಿ ಬರ್ತಾರೆ. ಮತ್ತೆ ಇನ್ನೊಂದ್ಸಲ ರಾಜನಿಗೆ ಒಂದು ಮಗು ಹುಡ್ತದೆ, ಎಲ್ಲರನ್ನು ಕರ್ಕಳಿಸ್ತಾರೆ ಆಶೀರ್ವಾದ ಮಾಡಬೇಕು ಅಂತ. ಇವ್ರು ಯಾರಿಗೆ ಸನ್ಮಾನ ಮಾಡಿದ್ರೋ ಅವ್ರಿಗೂ ಆಬ್ಲಿಗೇಷನ್, ಅಯ್ಯೋ ಬಂದು ನನ್ನ ಹತ್ರ ಬಂದು ಸನ್ಮಾನ ಮಾಡಿ ಹೋದ್ರಲ್ಲ, ಅಟ್ಲೀಸ್ಟ್ ಆ ಮಗುವನ್ನ ಆಶೀರ್ವಾದ ಮಾಡೋಣ. ಕೊನೆಗೆ ಅವರು ಬರ್ತಾರೆ. ಹಾಗೆ ಸನ್ಮಾನದ ಬೆಂದ ಎತ್ತಿದ್ರೆ ನಮಗೆ ಜ್ಞಾನ ಪ್ರಾಪ್ತಿ ನಿಂತು ಹೋಗ್ತದೆ. ಹಾಗಾಗಿ ಆ ಸನ್ಮಾನಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾರೆ. ಅದನ್ನೇ ಅಮಾನಿತ್ವಂ ಅಂತಂಬ ಗುಣ ಇರಬೇಕು. ಇಲ್ಲದ್ರೆ ಜ್ಞಾನ ಅಂತಂಬುದು ಮುಂದೆ ಹೋಗೋದಿಲ್ಲ. ನನ್ನಂತ ಮಹಾನುಭವ ಜ್ಞಾನ ಗಳಿಸ್ತಾ ಇದ್ದೇನೆ ಅಂತ ಅಹಂಕಾರ ಬಂದುಬಿಟ್ರೆ ಮತ್ತೆ ಜ್ಞಾನ ಅಲ್ಲಿಗೆ ನಿಂತು ಹೋಗ್ಬಿಡ್ತದೆ. ಹಾಗಾಗಿ ಎಷ್ಟು ಗೊತ್ತಿದ್ರು ನಂಗೇನು ಗೊತ್ತಿಲ್ಲ ಅಂತಂಬೋ ರೀತಿಯಲ್ಲೇ ಇರಬೇಕು. ಇನ್ನೊಬ್ಬರ ಕಣ್ಣಲ್ಲಿ ಬೀಳಬೇಕು ಅಂತಂಬೋ ಪ್ರಯತ್ನ ಯಾವತ್ತಿಗೂ ಮಾಡಬೇಡಿ, ಅದು ನಮ್ಮ ಅಧಪಾತಾಳಕ್ಕೆ ಹಾನಿ ಆಗ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಗುಣ ಅಡಂಬಿತ್ವಂ. ಎಲ್ಲರ ಮುಂದೆ ಹೇಗಿರಬೇಕು ಅಂದ್ರೆ ಸಣ್ಣವನಾಗಿ ಬದುಕೋದು ನಾವು ಕಲಿಬೇಕು. ದೊಡ್ಡಸ್ತಿಗೆ ಪ್ರದರ್ಶನ ಮಾಡಬೇಡಿ ಅಂತ ಹೇಳ್ತಾರೆ. ಜ್ಞಾನ ಮಾರ್ಗದಲ್ಲಿ ಎಂದೂ ಕೂಡ ಪ್ರಾಮಾಣಿಕತೆಯಿಂದ ಅತ್ತ ಇತ್ತ ಸರಿಬಾರ್ದು. ಇಲ್ಲದ್ದನ್ನು ಇದೆ ಅಂತ ತೋರಿಸಿಕೊಳ್ಳಕ್ ಹೋಗಬೇಡ, ಅದನ್ನೇ ಅಡಂಬಿತ್ವಂ ಅಂತ ಕರೀತಾರೆ. ಪ್ರಾಮಾಣಿಕನಾಗಿರು. ಇನ್ನೊಬ್ಬನಿಗೋಸ್ಕರ ನಮ್ಮ ಗುಣಗಳನ್ನು ಹೆಚ್ಚು ಮಾಡಿಕೊಂಡು ಕೊಚ್ಚಿಕೊಳ್ಳುವ ಅವಶ್ಯಕತೆ ಇಲ್ಲ. ಅಮಾನಿತ್ವಂ ಅಡಂಬಿತ್ವ. ಸನ್ಮಾನ ಬೇಡ, ಇನ್ನೊಬ್ಬನ ಸನ್ಮಾನಕ್ಕೋಸ್ಕರ ನಿನ್ನೆಲ್ಲ ಇಲ್ಲದಂತ ಗುಣವನ್ನು ಹೆಚ್ಚಿಸಿಕೋಬೇಡ, ಇದನ್ನೇ ಅಡಂಬಿತ್ವಂ ಅಂತಾರೆ. ಮೂರನೇದು ಅಹಿಂಸಾ. ಇದು ತುಂಬಾ ಒಳ್ಳೆ ಗುಣ. ಅಹಿಂಸಾ ಪರಮೋಧರ್ಮ ಅಂತ ಹೇಳ್ತಾರೆ. ಇದರ ಅರ್ಥ ಏನು ಅಂತಂದ್ರೆ, ಅಹಿಂಸಾ ಅಂತಂದ್ರೆ ನಮಗೆ ಗೊತ್ತಿರೋದೇನು, ಕೊಲ್ಲುವುದು, ಕೊಲ್ಲಬಾರದು, ಇದ್ರ ಅಷ್ಟೇ ಅಲ್ಲ. ಎಂದೂ ಇನ್ನೊಬ್ಬರನ್ನ ನೋಯಿಸಬೇಡ. ಮಾನಸಿಕವಾಗಾಗ್ಲಿ, ವಾಚಿಕವಾಗಾಗ್ಲಿ, ದೈಹಿಕವಾಗಾಗ್ಲಿ ಇನ್ನೊಬ್ಬರಿಗೆ ನೋಯಿಸಬೇಡ. ನಾವು ಇನ್ನೊಬ್ಬರನ್ನ ಮನಸ್ಸನ್ನ ನಾವು ಗಾಳಿಸಿಗೊಳಿಸಿದ್ರೆ ಅದನ್ನು ಮರಳಿ ವಾಸಿ ಮಾಡೋದಕ್ಕೆ ಯಾವ ಔಷಧವೂ ಇಲ್ಲ. ಆದ್ರಿಂದ ಎಂದೂ ಕೂಡ ಇನ್ನೊಬ್ಬರನ್ನ ಮುಖಭಂಗ ಮಾಡಬೇಡ. ಇನ್ನೊಬ್ಬರಿಗೆ ತೊಂದರೆ ಕೊಡದೆ ಇರುವುದನ್ನೇ ಅಹಿಂಸೆ ಅಂತ ಕರೀತಾರೆ. ಇದು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂಥ ಧರ್ಮ ಇರುತ್ತೆ. ಕ್ಷತ್ರಿಯರಲ್ಲೂ ಕೂಡ ಅಹಿಂಸೆ ಅಂತಂಬುದು ಪರಿಪಾಲನೆ ಮಾಡಬೇಕು. ಅವರ ಡೆಫಿನೇಷನ್ ಬೇರೆ ಆಗ್ತದೆ. ಹಿಂಸೆ ಆಗಬಾರ್ದು. ಈಗ ನೋಡಿ, ಕೆಲವಿನ ಪ್ರಾಣಿಗಳನ್ನ ಕೊಲ್ಲಬೇಕಾಗ್ತದೆ. ಅದಕ್ಕೂ ಒಂದು ನಿಯಮ ಇರುತ್ತೆ. ಪ್ರಾಣಿಗಳನ್ನ, ಕಾಡು ಪ್ರಾಣಿಗಳನ್ನ, ಜನಗಳಿಗೆ ತೊಂದರೆ ಕೊಡುವಂತ ಪ್ರಾಣಿಗಳನ್ನ ಊರು ಒಳಗೆ ಕೊಲ್ಲಬಾರದು. ಸರಿ, ಊರು ಹೊರಗೆ ಕೊಡಬಾರ್ದು. ಯಾವ್ದಾರ ಒಂದು ದೊಡ್ಡ ಹುಲಿ ಇರುತ್ತೆ, ಅದು ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾಗ ಅದನ್ನು ಕೊಲ್ಲಲೇಬಾರದು. ಕೊಂದ್ರೆ ಏನಾಗುತ್ತೆ, ಹಿಂಸೆ ಆಗ್ತದೆ. ಅದೇ ಹುಲಿ ಊರು ಒಳಗೆ, ನಾಡಿನ ಒಳಗೆ ಬಂದು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾಗ ಅದನ್ನ ಬೇಟೆ ಆಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಕೊಂದ್ರೆ ಆವಾಗ ಅದು ದೋಷ ಅಲ್ಲ, ಅಹಿಂಸಾ ಅಂತಾರೆ. ಯಾಕಂದ್ರೆ 10 ಜನ ಪ್ರಾಣವನ್ನು ಉಳಿಸೋದಕ್ಕಾಗಿ ಈ ಒಂದು ಪ್ರಾಣಿಯನ್ನು ಕೊಲ್ಲೋದಾಗ್ತದೆ. ಅದನ್ನ ಅಹಿಂಸೆ ಅಂತಂತೆ. ಸೊ ಹೀಗೆ ಇದೆ, ಬಹಳ ಇದೆ. ಸೊ ಇವತ್ತದು ಟ್ರ್ಯಾಕ್ ತಪ್ಪಿ ಹೋಗಿದೆ. ಗೋ ಹತ್ಯೆ ಮಾಡಬಾರದು ಅಂತ ಹೇಳ್ತಾರೆ. ಸೊ ಗೋ ಹತ್ಯೆ ಮಾಡಬಾರದು, ಸರಿ. ಇನ್ನು ನಿಮಗೆ ಸರ್ಕಾರಿ ಬಸ್ಸುಗಳಲ್ಲಿ, KSRTC ಬಸ್ಸುಗಳ ಹಿಂದೆ ಕೂಡ ಹೇಳ್ತಾರೆ, ಪ್ರಾಣಿಯನ್ನ ತೊಂದರೆ ಕೊಡಬೇಡಿ, ಪ್ರಾಣಿ ಹಿಂಸೆ ಮಾಡಬೇಡಿ ಅಂತ ಹೇಳಿತ್ತು.
ಪ್ರಾಣಿ ಅಂತಂದ್ರೆ ಅವ್ರಿಗೇನು, ಈ ಗಿಣಿ, ಹಕ್ಕಿ, ಪಕ್ಷಿಗಳು ಇಂಥದ್ದು ಇರ್ತಾವಲ್ಲ ಅದನ್ನು ಮಾತ್ರ ಪ್ರಾಣಿ ಅಂದ್ಕೊಂಡಿರ್ತಾರೆ. ಈ ಹಸು ಆಗ್ಬೋದು, ಮೇಕೆ, ಕೋಳಿ, ಇದು ಪ್ರಾಣಿಗಳ ಲೆಕ್ಕದಲ್ಲಿ ಬರೋದೇ ಇಲ್ಲ. ಯಾಕೆಂತಂದ್ರೆ ಅದು ನಿರಂತರ ಅದರ ಆಗ್ತಾನೆ ಇರ್ತವೆ ಹಿಂಸೆ. ಬೇಕಾದಷ್ಟು ಸ್ಟಾಲ್ಸ್ ಇದ್ದಾವೆ, ಆದರೆ ಅದಕ್ಕೆ ಸಂಬಂಧಪಟ್ಟದಲ್ವೇ ಅಲ್ಲ. ಹಿಂದೆ ಹೇಗಿರುತ್ತೆ ಅಂದ್ರೆ ನಮ್ಮ ಸಮಾಜದ ಜೀವನ, ಗೋ ಹತ್ಯೆ ಮಾಡಬಾರದು. ನಾವು ಗೋ ಹತ್ಯೆ ಮಾಡೋದಿಲ್ಲ. ಒಂದು ಗೋವನ್ನು ತಗೊಂಡು ಬಂದು ಅದರ ಮೇಲೆ ಸಿಂಹ ಅಂತ ಬರೆದು ಬಿಡೋದು, ಅದನ್ನು ಕೊಂದು ಬಿಡೋದು, ಕಡ್ದು ಬಿಡೋದು. ನಾವು ಯಾವ್ದನ್ನು ಕೊಂದೀವಿ? ಸಿಂಹನ ಕೊಂದೀವಿ, ಅಥವಾ ಯಾವ್ದನ್ನ ಒಂದು ಪ್ರಾಣಿ, ಕಾಡು ಪ್ರಾಣಿಯನ್ನು ಕೊಂದೀವಿ. ನಾವು ಹಸುವನ್ನು ಎಲ್ಲಿ ಕೊಂದೀವಿ? ಅದ್ರ ಮೇಲೆ ಹೆಸರು ಏನಿದೆ ನೋಡಿ, ಹಾಗೆ ಹೆಸರು ಬರೆದ್ಬಿಟ್ಟು ಕೊಂದ್ಬಿಡೋದು. ಸೊ ಈ ತರ ಸಮಾಜ ನಿರ್ಮಾಣ ಆಗ್ತಾ ಇದೆ. ಸೊ ಇಲ್ಲಿ ಅಹಿಂಸಾ ಅಂತಂದ್ರೆ ಕೇವಲ ಕೊಲ್ಲುವುದೊಂದೇ ಅಲ್ಲ, ಇನ್ನೊಬ್ಬರಿಗೆ ಮನಸ್ಸಿಗೆ ನೋಯಿಸುವಂತ ಮಾತಾಡೋದಾಗಬಹುದು, ಅವರನ್ನ ಮಾನಸಿಕವಾಗಿ ಸೇಡ್ ತೀರಿಸಿಕೊಳ್ಳುವಂತ ಒಂದು ಪ್ಲಾನಿಂಗ್ ಮಾಡೋದಾಗ್ಲಿ, ದೈಹಿಕವಾಗಿ ತೊಂದರೆ ಕೊಡೋದಾಗ್ಲಿ, ಇದೆಲ್ಲ ಕೂಡ ಹಿಂಸೆ ಕೆಳಗೆ ಬರುತ್ತೆ. ಅದು ಮಾಡಬೇಡ. ಅಹಿಂಸೆ ಮಾಡಿದ್ರೆ ಏನಾಗ್ತದೆ? ಜ್ಞಾನದ ಹಾದಿಯಲ್ಲಿ ನೀನು ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲರನ್ನೂ ಎದುರು ಹಾಕೊಳ್ಬೇಕಾಗತ್ತೆ, ಪಾಪವನ್ನು ಸಂಗ್ರಹಣ ಮಾಡ್ಕೊಳ್ಬೇಕಾಗತ್ತೆ. ಆ ಪಾಪವನ್ನು ಅನುಭವಿಸಬೇಕಾದ್ರೆ ಏನ್ ಮಾಡಬೇಕು? ನಮಗೆ ಜ್ಞಾನದ ಜ್ಞಾನವನ್ನು ಗಳಿಸೋದಕ್ಕೆ ಅವಕಾಶ ಇಲ್ಲದಂತ ಜಾಗದಲ್ಲೇ ಹುಡ್ತೇವೆ. ಅವಾಗ ಎಲ್ಲಿ ಜ್ಞಾನ ಗಳಿಸ್ಲಿಕ್ಕೆ ಆಗ್ತದೆ? ಈ ಜ್ಞಾನ ಗಳಿಸೋದೊಂದು ಫ್ಲೋ ಒಂದು ಜನ್ಮದಲ್ಲಿ ಮುಗಿಯಲ್ಲ. ಬರೋ ಜನ್ಮದಲ್ಲಿ ಕೂಡ ನಾನು ಜ್ಞಾನವನ್ನು ಗಳಿಸ್ಬೇಕಲ್ಲ. ಈ ಜನ್ಮದಲ್ಲಿ ಚೆನ್ನಾಗಿ ಭಗವಂತ ಅವಕಾಶ ಕೊಟ್ಟಿದ್ದಾನೆ, ಶಾಸ್ತ್ರವನ್ನ, ವೇದವನ್ನ ಎಲ್ಲವನ್ನು ಓದ್ಬಿಡುತ್ತೆ. ಬರೋ ಜನ್ಮದಲ್ಲಿ ಇದೇ ಶರೀರ ಉಳಿಸ್ಕೋಬೇಕಲ್ಲ. ಮಾಡಬಾರ್ದ ಕೆಲಸವನ್ನ, ತೊಂದರೆಗಳನ್ನೆಲ್ಲ ಕೊಟ್ಟು ಮಾಡಿದ್ರೆ ಏನಾಗ್ತದೆ? ಬರೋ ಜನ್ಮದಲ್ಲಿ ಎಲ್ಲೋ ಆಫ್ಘಾನಿಸ್ತಾನ್ಲೋ ಎಲ್ಲೋ ಹುಡ್ತೇವೆ. ಅವಾಗ ಈ ಜ್ಞಾನವನ್ನು ಮುಂದುವರಿಸೋದಿಲ್ಲ. ಯಾಕಂದ್ರೆ ಆಗಿನ ಒಂದು ಇದರಲ್ಲಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇವತ್ತೇ ನಾವು ನೋಡಿ, ಲೌಕಿಕದಲ್ಲಿ ನಾವು ಹರಿದಾಡ್ತಾ ಇದ್ದೇವೆ. ಎಲ್ಲವನ್ನು ಬಿಟ್ಟು ನಾವು ಭಗವದ್ಗೀತೆ ಹಿಡ್ಕೊಳಿಕ್ ಆಗ್ತದ? ಮನೆ ಸಂಸಾರ ನೋಡ್ಕೊಳ್ಬೇಕು, ಗಳಿಸ್ಬೇಕು, ಮಕ್ಕಳನ್ನು ಓದಿಸ್ಬೇಕು, ಮನೆಗಿನೇ ಕಮಿಟ್ಮೆಂಟ್ಸ್ ಇರ್ತವೆ. ಇದನ್ನೆಲ್ಲ ಬಿಟ್ಟು ನಾವು ಭಗವದ್ಗೀತೆ ಪುಸ್ತಕ ಇಟ್ಕೊಳಕ್ ಆಗ್ತದೆ? ಹಾಗಲ್ಲ. ಯಾಕಂದ್ರೆ ಅವಕಾಶ ಇಲ್ಲ. ಅವಕಾಶ ಇದ್ರೂ ಸ್ವಲ್ಪ ಕಡಿಮೆ, ಆದ್ರೂ ಸ್ವಲ್ಪ ಸ್ವಲ್ಪ ಅವಕಾಶ ಇದ್ದದನ್ನು ನಾವು ಪೂರೈಸ್ಕೊತ ಹೋದಾಗ ಮುಂದೆ ಮುಂದೆ ಒಳ್ಳೆ ಒಳ್ಳೆ ಅವಕಾಶಗಳು ಬರುತ್ತೆ. ಸೊ ಅಹಿಂಸಾ ಅಂತಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರುವುದು. ಆ ಥರ ಇದ್ರೆ ಮಾತ್ರ ಜ್ಞಾನವನ್ನು ಮುಂದುವರಿಸ್ಲಿಕ್ಕೆ ಆಗ್ತದೆ. ಮತ್ತೊಂದು ಗುಣ ಶಾಂತಿಹಿ ಅಂತ ಹೇಳ್ತಾರೆ. ಶಾಂತಿಹಿ ಅಂತಂದ್ರೆ ಪ್ರತೀಕಾರ ಮಾಡದೇ ಇರೋದು. ಒಬ್ಬರು ನಮಗೆ ಕೇಡು ಬಗೆದಾಗ ನಾವು ಅದಕ್ಕೆ ಪ್ರತಿಗೇಡು ಬೈಬೇಕಂತ ಹೊರಟ್ಬಿಡ್ತೇವೆ ನಾವು. ಅದು ಹೋಗಬಾರದು. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದು ಒಂದು ವ್ಯವಸ್ಥೆ ಇದೆ. ಲೌಕಿಕವಾಗಿ ನೋಡಿದ್ರು ಅಷ್ಟೇ ಅಲ್ವಾ? ಯಾರಾದ್ರೂ ತಪ್ಪು ಮಾಡಿದಾಗ ಅವ್ರಿಗೇನಾಗತ್ತೆ? ಅವ್ರಿಗೆ ಶಿಕ್ಷೆ ಕೊಡುವಂತ ಜವಾಬ್ದಾರಿ ಪೊಲೀಸರು, ನ್ಯಾಯ ವ್ಯವಸ್ಥೆ ಅವ್ರಿಗೆಲ್ಲ ಇದೆ. ನಮ್ದಲ್ಲ. ನಾವು ಅದನ್ನ ಕಾನೂನನ್ನು ನಮ್ ಕೈ ತಗೊಳ್ಳಿಕ್ಕೆ ಬರೋದಿಲ್ಲ. ಒಂದು ವೇಳೆ ನಾವು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲು ಹೊರಟ್ರೆ ಅದು ಕಾನೂನು ಕೈಯಲ್ಲಿ ತೆಗೆದುಕೊಂಡ ಅಪರಾಧ ಆಗ್ತದೆ ನಮಗೆ. ಅದೇ ರೀತಿ ಭಗವಂತನ ರಾಜ್ಯದಲ್ಲಿ ಕೂಡ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದಕ್ಕೆ ಒಂದು ಪ್ರತ್ಯೇಕ ವ್ಯವಸ್ಥೆ ಇದೆ. ನಾವು ಇಲ್ಲಿ ನಮ್ಮ ಲೋಕದಲ್ಲಿ ಕಾನೂನಾಗ್ಲಿ, ನ್ಯಾಯಾಂಗಕ್ಕಾಗ್ಲಿ ನಾವು ಮ್ಯಾನೇಜ್ ಮಾಡ್ಬೋದು ಹಣವನ್ನು ಕೊಟ್ಟು. ಭಗವಂತನ ಸರ್ಕಾರದಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತುಂಬಾ ಸ್ಟ್ರಿಕ್ಟ್ ಆದಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಯಮಧರ್ಮರಾಜ ಎಷ್ಟು ಸ್ಟ್ರಿಕ್ಟ್ ಅಂತೇಳಿ ನಮ್ಗೆ ಆತನ ಕಥೆಗಳಲ್ಲಿ ನೋಡಿದ್ರೇನೆ ಗೊತ್ತಾಗ್ತದೆ. ಒಂದು ಡಿಪಾರ್ಟ್ಮೆಂಟ್ ಇದೆ, ಅವರು ತಗೊಳ್ತಾರೆ ಚಾರ್ಜ್. ಹಾಗಾಗಿ ನಾವು ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮ ಕೈಗೆ ತಗೊಂಡು ನಾವು ಹೊರಡಬಾರದು. ಅದಕ್ಕೊಂದು ಸಿಸ್ಟಮ್ ಇದೆ, ಅವನಿಗೆ ಹಾಗೇ ಆಗ್ತದೆ. ಪುಣ್ಯ ಪಾಪಗಳ ಒಂದು ಇದರಿಂದ ಅವನಿಗೆ ಏನಾಗಬೇಕು ಅದು ಆಗ್ತದೆ. ಹಾಗಾಗಿ ನಾವು ಪ್ರತೀಕಾರ ಇಚ್ಛೆ ಮಾಡಬಾರದು. ಆದ್ದರಿಂದ ನಿನಗೆ ಪ್ರತೀಕಾರ ತೆಗೆದುಕೊಳ್ಳೋದಕ್ಕಾಗಿ, ಶಾಪ ಹಾಕುವುದಕ್ಕಾಗ್ಲಿ ಹಕ್ಕು ಇಲ್ಲ. ಹಾಗಾಗಿ ಪ್ರತೀಕಾರ ಮಾಡಬೇಡ. ತಪ್ಪು ಮಾಡಿದಂದ್ಕೊಳ್ಳಿ, ಒಂದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ನೋಡಿಕೊಳ್ಳುತ್ತೆ. ಆ ವ್ಯವಸ್ಥೆ ಮೇಲೆ ನಂಬಿಕೆ ಇರಬೇಕು. ಇದನ್ನೇ ಶಾಂತಿ ಅಂತ ಅಂಬುಕೊಂಡ್ರೆ ಗೊತ್ತಾಗ್ತದೆ. ಮತ್ತೊಂದು ಆರ್ಜವಂ, ಮುಖವಾಡ ಇಲ್ಲದೆ ಬದುಕುವುದು, ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅಂತೀವಿ. ಸಿನ್ಸಿಯಾರಿಟಿ ಅಂಡ್ ಸ್ಟ್ರೈಟ್ ಫಾರ್ವರ್ಡ್ನೆಸ್, ನೇರ ನಡೆ ನುಡಿ, ಒಳಗೊಂದು ಹೊರಗೊಂದು ಇಲ್ಲದಂತ ಪ್ರಾಮಾಣಿಕ ಬದುಕನ್ನ ಆರ್ಜವಂ ಅಂತ ಹೇಳುತ್ತೆ. ನಾನು ಒಳಗೊಂಥರ ಇರ್ತೇನೆ, ಹೊರಗಡೆ ಇನ್ನೊಂಥರ. ಒಳಗಡೆ ಏನೋ ತುಂಬಾ ಸಿಟ್ಟು ಮಾಡ್ಕೊಂಡು ಬೈಕೊಂಡಿರ್ತೇವೆ, ಆದ್ರೆ ಅವ್ರು ನಮ್ಮ ಮನೆಗೆ ಬಂದಾಗ ಏನ್ ಮಾಡ್ತೇವೆ? ಓಹೋ ಬರಬೇಕು, ನಮ್ಮನೆ ಕಾಲಿಡಿ, ನಿಮ್ಮ ಪಾದದೋಡಿ ನಮ್ಮ ಒಳಗೆ ಬೀಳ್ಲಿ, ನಮ್ಮನೆ ಕಸೆ ಕಡಿಮೆ ಆಗಿದೆಯಾ?
ಹಾಗೆ ಹೇಳ್ತೇವೆ. ಒಳಗೇನೋ ಬೇರೆ ತರ ಇರ್ತವೆ, ಅವನು ಬೈಕೊಂಡು ಯಾಕಪ್ಪ ಬರ್ತಾನೆ ಇವನು ನಮ್ಮ ಮನೆಗೆ ಅಂತ ಬೈಕೊಡ್ತಾ ಇರ್ತೇವೆ. ಹೊರಗಡೆ ನೋಡ್ರೆ ಒಂದು ವಿಚಿತ್ರವಾಗಿರ್ತದೆ. ಸೊ ಈ ತರ ಬೇಡ, ಆರ್ಜವಂ, ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇರಬೇಕು. ಆಮೇಲೆ ಆಚಾರ್ಯೋಪಾಸನಂ. ಆಚಾರ್ಯ ಅಂತಂದ್ರೆ ಸ್ವಯಂ ಆಚರತೆ ಇತಿ ಆಚಾರ್ಯ, ತಾನು ಸ್ವಯವಾಗಿ ಆಚರಿಸಿ ಹೀಗೆ ಆಚರಿಸಬೇಕು ಅಂತ ತೋರಿಸಿಕೊಡುವವನನ್ನು ಆಚಾರ್ಯರು ಅಂತ ಕರೀತಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ಚೆನ್ನಾಗಿ ತಿಳಿದು ಅದನ್ನ ಆಚರಣೆಗೆ ತರುವವರನ್ನು ಆಚಾರ್ಯರು ಅಂತೇವೆ. ತಾವು ಸತ್ಯವನ್ನು ಕಂಡು ಸಮಾಜದ ಮುಂದೆ ಅದನ್ನು ನಡೆದು ತೋರಿಸುವವರನ್ನು ಆಚಾರ್ಯರು ಅಂತಾರೆ. ಅಂತವರ ಸೇವೆ ಮಾಡು. ಜ್ಞಾನಿಗಳು ಸುಲಭವಾಗಿ ಸಿಗೋದಿಲ್ಲ ಮತ್ತು ಅವರು ಸಾಮಾನ್ಯವಾಗಿ ಪರೀಕ್ಷಿಸದೆ ಜ್ಞಾನದಾನ ಮಾಡೋದಿಲ್ಲ. ಏನೇ ಆದರೂ ಕೂಡ ಜ್ಞಾನಿಗಳನ್ನ ಬೆನ್ನು ಬಿಡಬೇಡ, ಸಿಕ್ಕಿದ್ರೆ ಸಿಗೋದಿಲ್ಲ. ಆಚಾರ್ಯರು ಅಂತ ಟ್ಯಾಗ್ ಲೈನ್ ಹಾಕೊಂಡವ್ರು ಬೇಕಾದಷ್ಟು ಜನ ಸಿಗ್ತಾರೆ, ತೋರಿಸಿಕೊಳ್ಳೋರು ಬೇಕಾದಷ್ಟು ಜನ ಸಿಗ್ತಾರೆ. ಆದ್ರೆ ನಿಜವಾದಂಥ ಆಚಾರ್ಯರು ಯಾರೂ ಕೂಡ ನಿಮ್ಮ ಕಣಿಗೆ ಬೀಳೋದಿಲ್ಲ. ನಾವು ಇಂಥ ಇದು ಸತ್ಯದ ದಾರಿಯಲ್ಲಿ ನಡೆಯೋರು, ನಿಮ್ಮನ್ನು ನಡೆಸ್ತೀವಿ ಅಂತ ಯಾರೂ ಪ್ರಮಾಣಗಳು ಮಾಡೋದಿಲ್ಲ. ಅವರ ಬೆನ್ನು ಹತ್ತಿದಾಗ ಅವರು ನಿಮಗೆ ಅನುಗ್ರಹ ಮಾಡಬಹುದಷ್ಟೇ. ಸರ್ಚ್ ಮಾಡಬೇಕು, ಹುಡುಕಬೇಕು, ಅವ್ರ ಹಿಂದೆ ಬೀಳಬೇಕು. ಅವರು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಇದು ನಮ್ಮ ಮಾತಲ್ಲ, ವೇದವ್ಯಾಸರ ಮಾತು. ಏನೇ ಆದರೂ ಕೂಡ ಜ್ಞಾನಿಗಳ ಬೆನ್ನನ್ನು ಬಿಡಬೇಡ. ನಿನ್ನಲ್ಲಿರುವಂಥ ಜ್ಞಾನ ತೃಷೆ ಗಾಢವಾಗಿದ್ದಲ್ಲಿ ಖಂಡಿತವಾಗಿ ಅವರು ಜ್ಞಾನಧಾರೆ ಮಾಡ್ತಾರೆ. ನಮಗಲ್ಲಿ ಆ ಥರ ಕ್ವಾಲಿಟೀಸ್ ಆಗಲಿ ಅರ್ಹತೆ ಆಗಲಿ ಇದ್ರೆ ಭಗವಂತ ಯಾರನ್ನೊಬ್ಬರು ಕಳಿಸ್ತಾನೆ ನಮ್ಮ ಹತ್ರ. ನಾವು ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಆ ಥರ ಪ್ರಾಮಾಣಿಕತೆ ಜೀವನ ನಮ್ಮಲ್ಲಿರ್ಬೇಕು. ಸೊ ಜ್ಞಾನ ಬೇಕಿದ್ರೆ ಜ್ಞಾನಿಗಳು ತೆರೆದುಕೊಳ್ಳುವ ತನಕ ಕಾಯಬೇಕಾಗತ್ತೆ ನಾವು. ಇದಕ್ಕೆ ಉತ್ತಮ ದೃಷ್ಟ ಅಂತಂದ್ರೆ ಶ್ವೇತಕೇತು ಮತ್ತು ಪ್ರಶ್ನೋಪನಿಷತ್ತಲ್ಲಿ ಬರುವಂಥ ಪಿಪ್ಪಲಾದನ ಕಥೆಗಳು ಬಹಳ ಬರ್ತಿದೆ. ಅದು ನೋಡೋಣ, ಸಮಯ ಇದ್ದಾಗ ಅದರ ಬಗ್ಗೆ ಹೇಳೋಣ. ಮತ್ತೊಂದು ಗುಣ ಶೌಚಂ. ಶೌಚಂ ಅಂತಂದ್ರೆ ಶುಚಿತ್ವ ಅಂತ ಅರ್ಥ. ಈ ವಿಷಯವನ್ನು ಹಿಂದಿನ ಅಧ್ಯಾಯದಲ್ಲಿ ಸ್ವಲ್ಪ ಹಟ್ಮೆಟ್ಟಿಗೆ ನಾವು ನೋಡಿದ್ದೇವೆ. ಕನ್ನಡದಲ್ಲಿ ಏನು ಶೌಚ ಅಂತಂದ್ರೆ ಮಡಿ ಅಂತ ಅರ್ಥ. ನಾವು ಮಡಿ ಮಾಡೋದನ್ನು ಬಿಟ್ಟು ಮಡಿ ಆಗಬೇಕು, ಆಗೋದನ್ನು ಕಲಿಬೇಕು. ಸಾಮಾನ್ಯವಾಗಿ ಸ್ನಾನ ಮಾಡಿ ಒದ್ದೆ ಬಟ್ಟೆ ಉಟ್ಟು ಯಾರನ್ನು ಮುಟ್ಟದೇ ಇದ್ದರೆ ಮಡಿಯಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಶುಚಿ ಅನ್ನೋದು ಮೂಲಭೂತವಾಗಿ ಮನಸ್ಸಿಗೆ ಸಂಬಂಧಪಟ್ಟದ್ದು. ಅದಕ್ಕೆ ಪೂರಕವಾಗಿ ದೇಹ ಶುದ್ಧಿ. ಮನಸ್ಸು ತುಂಬಾ ಟೆನ್ಷನ್ ಆಗಿದ್ದು ಇದಾಗ ಏನ್ ಮಾಡ್ತೇವೆ, ಹೋಗಿ ಒಂದ್ಸಲ ಸ್ನಾನ ಮಾಡಿದ ಅಂದ್ಕೊಳ್ಳಿ, ಮನಸ್ಸು ಕೂಲ್ ಆಗ್ಬಿಡ್ತದೆ. ತಲೆ ಸ್ನಾನ ಮಾಡಿ ತುಂಬಾ ರಾತ್ರಿ ಏನೋ ತಲೆ ಕೆಡ್ಸ್ಕೊಂಡು ಆಫೀಸಲ್ಲೆಲ್ಲ ತಲೆ ಕೆಡ್ಸ್ಕೊಂಡು ಬಂದಿರ್ತೇವೆ. ತಲೆ ಮೇಲೆ ತಣ್ಣಗೆ ನೀರು ಬಿದ್ದರೆ, ಅದು ಬಿಸಿನೀರು ಬಿದ್ದರೆ ಮೈಕೈ ನೋವು ಕಡಿಮೆ ಆಗ್ತದೆ ಅಷ್ಟೇ. ತಲೆನೋವು ಕಡಿಮೆ ಆಗ್ಬೇಕಾದ್ರೆ ತಣ್ಣೀರು ಬಿಡ್ಬೇಕು. ತಲೆ ಮೇಲೆ ತಣ್ಣೀರು ಬಿದ್ದರೆ ಏನಾಗುತ್ತೆ, ತುಂಬಾ ಕೂಲ್ ಆಗ್ತದೆ. ಅವಾಗ ಪ್ರಶಾಂತವಾಗಿ ಮನಸ್ಸಿರ್ತದೆ. ಅದನ್ನೇ ನಾವು ಮನಸ್ಸು ಶುದ್ಧಿ ಅಂತೇವೆ. ಅದು ಪ್ಯೂರ್ಲಿ ಮನಸ್ಸಿಗೆ ಸಂಬಂಧಪಟ್ಟದ್ದು. ಆ ಮನಸ್ಸಿಗೆ ಸಂಬಂಧಪಟ್ಟದ್ದನ್ನು ನಾವು ಕೂಲ್ ಮಾಡ್ಲಿಕ್ಕೋಸ್ಕರ ಪೂರಕವೇ ದೇಹ ಶುದ್ಧಿ. ಪ್ರಾಪಂಚಿಕ ವಿಚಾರವನ್ನು ಮರೆತು ಮನಸ್ಸನ್ನ ಭಗವಂತನಲ್ಲಿ ಇಡುವುದನ್ನೇ ನಾವು ಮಡಿ ಅಂತ ಕರಿತೇವೆ. ನಾವು ಕಾಯೇನ ವಾಚ ಮನಸ ಮಡಿಯಾಗಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿ ಕೆಟ್ಟ ಯೋಚನೆ ಬಂದರೆ, ಆ ಕೆಟ್ಟ ಮಾತು ಬಾಯಲ್ಲಿ ಬಂದರೆ ಆಗ ನಾವು ಮೈಲಿಗೆ ಆಗ್ತೇವೆ. ಹಿಂದಿನ ಕಾಲದಲ್ಲಿ ಇದೇ ತರ ಇತ್ತು. ಹಿಂದೆ ಒಬ್ಬ ಸ್ವಾಮಿಗಳಿದ್ರು. ಅವರು ಪೂಜೆ ಮಾಡ್ತಾ ಇರೋ ಕಾಲಕ್ಕೆ ಪಾಪ ಏನೋ ಅನಾಹುತ ಆಗಿ ಎದ್ದು ಹೋಗಿ ಸ್ನಾನ ಮಾಡಿ ಬಂದರು. ಏನೋ ಒಂದು ಹೂವು ಇತ್ತು, ಹೂವಿನ ಒಳಗೆ ಯಾವುದೋ ಒಂದು ದಾರವೋ ಏನೋ ಬಂತು. ಮೈಲಿಗೆ ಆಯಿತು ಅಂತ ಮನಸ್ಸಿನಲ್ಲಿ ಅಂದುಕೊಂಡ್ರು. ಅದನ್ನು ಸರಿಯಾಗಿ ನೋಡಲಿಲ್ಲ. ಯಾಕಂದ್ರೆ ಶಿಷ್ಯ ಅದನ್ನೆಲ್ಲ ನೋಡ್ಬೇಕು ಸರಿಯಾಗಿ, ಮಡಿ ಮೈಲಿಗೆಲ್ಲ. ಅವನು ನೋಡಲಿಲ್ಲ, ಅವನ ಮೇಲೆ ಸಿಟ್ಟು ಬಂತು. ಸಿಟ್ಟು ಬಂದಿದ್ದಕ್ಕಾಗಿ ಮೈಲಿಗೆ ಆಯಿತು ಅಂತ ಹೋಗಿ ಸ್ನಾನ ಮಾಡಿಕೊಂಡು ಬಂದರು. ದಾರವನ್ನು ಮುಟ್ಟಿದ್ದಕ್ಕೆ ಸ್ನಾನ ಮಾಡಲಿಲ್ಲ. ಅವರ ಮನಸ್ಸಿನಲ್ಲಿ ಸಿಟ್ಟು ಬಂತು. ಆ ಸಿಟ್ಟು ಬಂದ್ರೆ ಏನಾಗುತ್ತೆ, ಮೈಲಿಗೆ. ಸಿಟ್ಟು ದ್ವೇಷ ಬರಬಾರ್ದು. ಹೋಗಿ ಸ್ನಾನ ಮಾಡ್ಕೊ ಬಂದರು, ಮತ್ತೆ ಪ್ರಶಾಂತವಾಗಿ ಮಾಡ್ಕೊಂಡು. ಮತ್ತೆ ಶಿಷ್ಯ ಹೋಗಿ ಕ್ಷಮೆ ಕೇಳ್ತಾನೆ. ತಪ್ಪಾಯ್ತು ಸ್ವಾಮಿ, ನಾನು ನೋಡ್ಕೊಂಡಿಲ್ಲ. ಏನು ಪರವಾಗಿಲ್ಲಪ್ಪ, ಅದಕ್ಕೇನು ಚಿಂತೆ ಇಲ್ಲ. ನಾ ಸ್ನಾನ ಮಾಡಿದ್ದು ದಾರಕ್ಕೋಸ್ಕರ ಅಲ್ಲ, ನನ್ನ ಮನಸ್ಸಲ್ಲಿ ಕೋಪ ಬಂತು. ಬರಬಾರ್ದು ಆ್ಯಕ್ಚುಲಿ, ಕೋಪ ಬಂತು. ಆ ಕೋಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಹೋಗಿ ಸ್ನಾನ ಮಾಡಿ ಬಂದೆ ಅಂತ ಅರ್ಥ. ಇವತ್ತು ನಮಗೆ ಆ ಕಾನ್ಸೆಪ್ಟ್ ಇಲ್ಲ.
ಯಾಕಂದ್ರೆ ಇದನ್ನ ನಾವು ಸ್ವಾಮಿಗಳನ್ನ ನೋಡಿ ಕಲ್ತೀವಲ್ಲ, ಅವ್ರು ದಾರ ಟಚ್ ಮಾಡಿದ್ರು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರು, ಹಾಗಾಗಿ ನಾವು ಕೂಡ ಯಾವ್ದನ್ನ ಬಟ್ಟೆ ಟಚ್ ಮಾಡ್ರೆ ಯಾರನ್ನ ಮುಟ್ಟಿದ್ರೆ ಸ್ನಾನ ಮಾಡ್ಕೊಂಡು ಬರ್ಬೇಕೇನೋ ಅಂತ. ನಿನಗೆ ಕೋಪ ಬರದೇ ಇದ್ರೆ ತೊಂದರೆ ಇಲ್ಲ. ಮನಸ್ಸಿನಲ್ಲಿ ವಿಕಾರ ಕೋಪ ಬಂದ್ರೆ ಮತ್ತೆ ಭಗವಂತನ ಕಡೆ ಮನಸ್ಸಿಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಹೋಗಿ ಸ್ನಾನ ಮಾಡಿಕೊಂಡು ಬರಲೇಬೇಕಾಗತ್ತೆ. ಯಾರು ನಿನ್ನ ಮುಟ್ಟದೇ ಇದ್ರೂ ಕೂಡ ಮನಸ್ಸಿನಲ್ಲಿ ಕೊಳೆ ಇತ್ತು ಅಂತಂದ್ರೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ದೆ. ಮೈಲಿಗೆ ಆದಂಗೆ ಯಾವುದೋ ಒಂದು ವಸ್ತುವನ್ನು ಬಟ್ಟೆಯನ್ನು ಮುಟ್ಟಿದ್ದಕ್ಕೆ ಮೈಲಿಗೆ ಅಲ್ಲ. ಮೈಲಿಗೆ ಅಂತಂಬೋದು ದೈಹಿಕ ಅಲ್ಲ, ಮಾನಸಿಕ. ಅದಕ್ಕೆ ನಾವು ಯಾರಾದ್ರೂ ತುಂಬಾ ಇಷ್ಟಪಟ್ಟು ಹತ್ರ ಇರೋರನ್ನ ನಾವು ಕಳ್ಕೊಳ್ತೇವೆ. ಕಳ್ಕೊಂಡಾಗ ಏನಾಗುತ್ತೆ, ದುಃಖ ಆಗ್ತದೆ. ಆ ದುಃಖದಲ್ಲಿ ನಮ್ಮ ಚಟುವಟಿಕೆಗಳನ್ನ ಯಾವುದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಮನಸ್ಸಿನಲ್ಲಿ ಶೋಕ, ದುಃಖ, ಭಗವಂತನ ಬಗ್ಗೆ ಕೋಪ ಎಲ್ಲ ಬಂದ್ಬಿಡ್ತದೆ. ಮನಸ್ಸಿನಲ್ಲಿ ಆ ಥರ ಸ್ಥಿತಿ ಇದ್ದಾಗ ಏನಂತೀವಿ, ಅದನ್ನ ಮೈಲಿಗೆ ಅಂತ ನಾವು ಕರಿತೇವೆ. ಅದಕ್ಕೆ 10 ದಿನ ನಾವು ಮೈಲಿಗೆ ಆಚರಣೆ ಮಾಡ್ತೇವೆ. ಅದು ಈಗ ದೇಹ ಆಗ್ಬಿಟ್ಟಿದೆ. ಹಿಂದಿನ ಕಾಲದಲ್ಲಿ ಮಾನಸಿಕ ಇತ್ತು, ಈಗ ದೈಹಿಕ ಆಗಿದೆ. ಸೊ ಮನಸ್ಸಿನಲ್ಲಿ ದುಃಖ, ದ್ವೇಷ ಉಂಟಾದಾಗ ಮೈಲಿಗೆ ಸಮಾನ. ಅದಕ್ಕೆ ನಾವೇನ್ ಮಾಡ್ತೇವೆ, ಮಂತ್ರಾಚಮನೆ. ನಾವು ಸಂಧ್ಯಾವಂದನೆ ಮಾಡೋ ಕಾಲಕ್ಕೆ ಆಚಮನಗಳನ್ನು ಮಾಡ್ತೇವೆ. ಯಾಕಂದ್ರೆ ಮಂತ್ರದಿಂದ ಮಡಿ ಆಗೋದು. ಸೊ ಪ್ರಾಪಂಚಿಕ ವಿಚಾರವನ್ನು ಮರೆತು ಮನಸ್ಸನ್ನು ಭಗವಂತನ ಕಡೆ ನಿಲ್ಲಿಸುವುದೇ ಮಡಿ. ನಾವು ಕಾಯೇನ ವಾಚ ಮನಸ ಮಡಿಯಾಗಬೇಕು. ನಮ್ಮಲ್ಲಿ ಕೆಟ್ಟ ಯೋಚನೆ ಬಂದ್ರೆ, ಕೆಟ್ಟ ಮಾತು ಬಾಯಲ್ಲಿ ಬಂದ್ರೆ ನಾವು ಮೈಲಿಗೆ ಆಗ್ತೇವೆ. ನಿಜವಾಗಿಯೂ ಕಾಯೇನ ವಾಚ ಮನಸ ಮಡಿಯಾಗಿರುವವನು ಮೈಲಿಗೆಯವರಿಂದ ಸೇರಿದ್ರೂ ಕೂಡ, ಅವರ ಜೊತೆಯಲ್ಲಿದ್ರೂ ಕೂಡ ಮಡಿಯಾಗಬಹುದು. ಇದನ್ನ ಹಿಂದೆ ಪಂಕ್ತಿ ಪಾವನ ಅಂತ ಕರಿತಾ ಇದ್ರು. ಸೊ ಪೂರ್ಣ ಮಡಿಯಾಗಿರುವವನು ಯಾವ ಪಂಕ್ತಿಯಲ್ಲಿ ಕೂತ್ರೂ ಕೂಡ ಆ ಪಂಕ್ತಿ ಮಡಿಯಾಗ್ಬಿಡ್ತದೆ. ಶಾಸ್ತ್ರಜ್ಞಾನ ಇಲ್ಲದಂತ ಮಡಿ ಅಲ್ಲ. ದೇವರ ಸ್ಮರಣೆ ಮನಸ್ಸಿನಲ್ಲಿ, ದೇವರ ನಾಮ ಬಾಯಿಯಲ್ಲಿ ಇದ್ದಾಗ ಮಾತ್ರವೇ ನಾವು ಮಡಿಯಾಗ್ತೇವೆ. ಇದು ಮಾನಸಿಕ ಕ್ರಿಯೆ. ನಾವು ಅದಕ್ಕೆ ನಾವು ಹಾರಾಡ್ತಾ ಇರ್ತೇವೆ, ಅವ್ರನ್ನ ಮುಟ್ಟಬೇಡ, ಇವ್ರನ್ನ ಮುಟ್ಟಬೇಡ. ಹಿಂದೆ ಜ್ಞಾನಿಗಳನ್ನು ನೋಡಿ, ಅವ್ರು ಎಲ್ಲರನ್ನೂ ಮುಟ್ತಿದ್ರು, ಎಲ್ಲ ಕಡೆ ಹೋಗ್ತಿದ್ರು. ಅವ್ರನ್ನ ಕೊಟ್ಟರು ಸ್ವೀಕಾರ ಮಾಡಿದಂಥ ಘಟನೆಗಳು ಬಹಳ ಇದೆ. ನೀವು ರಾಯರನ್ನು ತಗೋಬಹುದು, ಮಧ್ವಾಚಾರ್ಯ, ಶಂಕರಾಚಾರ್ಯ, ರಾಮಾನುಜರು, ಯಾರು ಕೂಡ ಬೇರೆಯವರನ್ನ ವಿವಕ್ಷ ತೋರಿಸಿದವರಲ್ಲ. ಅದು ಮಾಡ್ತಾರ ನಾವು ಮಡಿ ಆಗಿದ್ದೇವೆ ಅಂತ ಅಂದುಕೊಂಡಿರ್ತೇವೆ. ಬೇರೆಯವ್ರನ್ನ ಮುಟ್ಟಿದ್ರೆ ಮೈಲಿಗೆ ಆಗ್ತೆ ಅಂತ ನಾವು ಅಂದುಕೊಳ್ತೇವೆ. ಯಾಕಂದ್ರೆ ಮನಸ್ಸಿನಲ್ಲಿ ಕೋಪ ಇದ್ದೇ ಇರುತ್ತೆ. ಅವಾಗ ಅವ್ರನ್ನ ಮುಟ್ಟಬಾರ್ದು, ಇವ್ರನ್ನ ಮುಟ್ಟಬಾರ್ದು, ನಾ ಮೈಲಿಗೆ ಆಗ್ತೇನೆ ಅಂತಂಬೋ ಇದ್ದಾಗ ಆಟೋಮೆಟಿಕ್ ಕೋಪ ಬರುತ್ತೆ. ಆ ಕೋಪ ಬಂದಾಗ ನಾವು ಯಾವಾಗ ಸದಾ ಮೈಲಿಗೆಯಲ್ಲೇ ಇರ್ತೇವೆ. ನನ್ನ ಮನಸ್ಸಿನಲ್ಲಿ ಯಾವ ಥರದ ದ್ವೇಷ ಭಾವನೆ, ಗಿಲ್ಟಿ ಫೀಲಿಂಗ್ ಇಲ್ಲದೇ ಇದ್ದರೆ ನಾನು ಸದಾ ಮಡಿ, ಯಾರನ್ನು ಮುಟ್ಟಿದ್ರೂ ಮಡಿ, ಎಲ್ಲಿ ಕೂತ್ರೂ ನಾನು ಮಡಿಯಾಗೇ ಇರ್ತೇನೆ. ಯಾಕಂದ್ರೆ ಮನಸ್ಸಿಗೆ ಅದು ಇರಬೇಕಾದದ್ದು, ದೇಹಕ್ಕಲ್ಲ. ಮನಸ್ಸಿನ ಮಡಿ ಕೆಡ್ತು ಅಂತಂದ್ರೆ ದೈಹಿಕವಾಗಿ ಸ್ನಾನ ಮಾಡಬೇಕು ಅಷ್ಟೇ, ಅದು ಪೂರಕ ಅಷ್ಟೇ. ಮನಸ್ಸು ಕೆಟ್ಟೋಯ್ತಾ, ಮನಸ್ಸಿನಲ್ಲಿ ಮೈಲಿಗೆ ಬಂತ, ಸ್ನಾನ ಮಾಡು ಅಷ್ಟೇ. ಆಗ್ಲಿ ಯಾರೋ ಮುಟ್ಟಿದ್ದಾನೆ, ಅವನ ಮೇಲೆ ಕೋಪದಿಂದ ನಾನು ಎಷ್ಟು ತಮ್ಮಿಗೆ ನೀರು ಸುರ್ಕೊಂಡ್ರು ಕೂಡ, ನಾನು ಮಾಡಿದೆ ಆದಂತ ನನ್ನ ತಲೆ ಮೇಲೆ ನೀರು ಸುರ್ಕೊಂಡೆ. ಎಲ್ಲೋ ಬಾವಿ ಇತ್ತು, ಆ ಬಾವಿ ಮೈಲಿಗೆ ಆಯ್ತು ಅಂತ ಅದರ ಮೇಲೆ ನೀರು ಸುರಿದೆ. ಇದೆಲ್ಲ ಕೂಡ ಏನಾಗುತ್ತೆ, ಅಜ್ಞಾನಕ್ಕೆ ಪರಾಕಾಷ್ಠೆ ಅಂತ ಹೇಳ್ತಾರೆ. ಜ್ಞಾನ ಆಳದ ಗೊತ್ತಿಲ್ಲದಾಗ ಈ ತರ ಇನ್ನೊಬ್ಬರನ್ನ ನೋಡಿ ಅನುಕರಿಸ್ತೀವಲ್ಲ. ದೊಡ್ಡ ದೊಡ್ಡ ಪಂಡಿತರು, ಆಚಾರ ಅವ್ರು ಏನ್ ಮಾಡ್ತಾರೆ, ಅವ್ರನ್ನ ನೋಡಿ ನಾವು ಕಲಿ ಮಾಡ್ಬೇಕು ಅಂತ ಅವರು ಒಳಗೆ ಪಾಪ ಅವರು ಕೋಪ ಬಂದಿರುತ್ತೆ ಅಂತ ಅವ್ರು ಸ್ನಾನ ಮಾಡಿರ್ತಾರೆ. ಇವ್ರಿಗೆ ಅದೆಲ್ಲ ಎಚ್ಚರಿಕೆ ಇರಲ್ಲ. ಅವನು ಸ್ನಾನ ಮಾಡಿದ್ದಾನೆ, ಮುಟ್ಟಿದ ಸ್ನಾನ ಮಾಡಿದ, ನಾನು ಹಾಗೆ ಮಾಡ್ಬೇಕು. ಸೊ ಇದು ಇವತ್ತಿನ ಕಾಲದಲ್ಲಿ ಮಡಿ ಅಂತ ಡೆಫಿನೇಷನ್ ತುಂಬಾ ಬದಲಾಗ್ಬಿಟ್ಟಿದೆ. ಮನಸ್ಸು ಶುದ್ಧ ಮಾಡೋದಕ್ಕೋಸ್ಕರವೇ ಆಚಮನ ಮತ್ತು ಪ್ರಾಣಾಯಾಮ. ಅದರ ಹೇಗಿರುತ್ತೆ ಅಂತಂದ್ರೆ, ಓ ಭಗವಂತನೇ, ನಿನ್ನ ಕಾರುಣ್ಯಧಾರದಿಂದ, ನನ್ನ ಸಹಸ್ರಾರದಿಂದ ಅಮೃತವನ್ನು ಕೆಳಕ್ಕೆ ಇಳಿಸಿ ನನ್ನ ಇಡೀ ಮೈ ಪಾವನವಾಗುವಂತೆ ಮಾಡು. ನನ್ನೊಳಗೆ ಎಲ್ಲ ಪಾಪಗಳನ್ನ, ಕೊಳೆಗಳನ್ನ ಸುಟ್ಟು ತೊಳೆದು ಹೋಗಲಿ ಎನ್ನುವಂಥ ಅನುಸಂಧಾನದಿಂದ ಧ್ಯಾನಪೂರ್ವಕವಾಗಿ ಪಾಪ ಪುರುಷ ನಿರಸನ ಮಾಡ್ತಾರೆ. ಇಲ್ಲಿ ನಮ್ಮ ತಲೆಯಿಂದ ಅಮೃತಧಾರ ಇಳಿದು ಬರೋದನ್ನು ನಾವು ಅನುಭವಿಸ್ಬೇಕು, ಫೀಲ್ ಇಟ್ ಆಗಬೇಕು. ಪ್ರಾಣಮಯದಿಂದ ನಮ್ಮೊಳಗೆ ಎಲ್ಲ ಕೊಳೆ ಸುಟ್ಟು ಹೋಗ್ತಾ ಇದೆ. ನಮ್ಮ ಅಂಗಾಂಗದಲ್ಲಿ ಕೂತಂತ ಭಗವಂತನ ಸ್ಮರಣೆಯೇ ಆಚಮನ ಅಂತ ಕರಿತೇವೆ. ಆಪೋ ಇಷ್ಟಾಮ ಯೋಬು ವಸ್ತಾನ ಊರ್ಜೇದಾದಾತನ. ನಿಮಗೆ ಸಂಧ್ಯಾವಂದನದಲ್ಲಿ ಯಾವುದಾಗೂ ಬರ್ತದೆ, ಓ ನೀರೇ
ನೀನು ಸುಖದ ನೆಲೆ, ನೀನು ಸುಖದ ನೆಲೆ, ನಿನ್ನನ್ನು ಪ್ರೋಕ್ಷಿಸಿಕೊಳ್ತಿದ್ದೇನೆ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷ ಸಭಾಭ್ಯಂತರಶುಚಿಹಿ ಅಂತ ಹೇಳ್ತಾರೆ. ಅದು ಭಗವಂತನ ಸ್ಮರಣೆ ಮಾಡೋದ್ರಿಂದ ನನ್ನ ಒಳಗಿದ್ದಂಥ ಮನಸ್ಸಿನ ಒಳಗಿರೋದಂಥ ಕೊಳೆ ಹೋಗಲಿ ಅಂತ ಅರ್ಥ ಅಷ್ಟೇ. ಅದಕ್ಕೆ ಯಾವ ಸೋಪು ಗೀಪು ಹಾಕಿದ್ರೆ ಪ್ರಯೋಜನ ಇಲ್ಲ. ಹೊರಗಾದ್ರೆ ಸೋಪ್ ಹಾಕ್ಬೋದು, ಒಳಗೇನು ಮಾಡಬೇಕು? ಮನಸ್ಸಿಗೆ ಕೊಳೆ ತೆಗೆಯುವಂಥ ಸೋಪ್ ಇಲ್ಲ. ಸೊ ಇಲ್ಲಿ ಪ್ರೋಕ್ಷಣೆ ಮಾಡಿಕೊಳ್ತೇವೆ, ಆ ಭಗವಂತ ನನ್ನಲ್ಲಿ ಬಂದು ನೆಲೆಸುವಂತೆ ಮಾಡು ಅಂತ ಪ್ರಾರ್ಥಿಸಿ ಪ್ರೋಕ್ಷಣೆ ಮಾಡಿಕೊಳ್ತೇವೆ. ಇದೆಲ್ಲವನ್ನು ನಾವು ತಿಳಿದು ಮಾಡಿದಾಗ ಮಾತ್ರ ಮಡಿ ಆಗ್ತೇವೆ. ದೇವರನ್ನು ನೆನೆಯುವುದೇ ಮಡಿ, ದೇವರನ್ನ ಮರೆಯುವುದೇ ಮೈಲಿಗೆ. ಅದಕ್ಕೆ ಪುಂಡರೀಕಾಕ್ಷನ ಸ್ಮರಣೆ ಇಲ್ಲದೆ ಅಂತರಂಗ ಶುದ್ಧಿ ಸಾಧ್ಯ ಆಗೋದಿಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ಯಾವಾಗ ಭಗವಂತನ ಸ್ಮರಣೆ ಹೋಯಿತೋ ಆವಾಗ ಮೈಲಿಗೆ ಆದಂಗೆ. ಭಗವಂತನ ಸ್ಮರಣೆ ಯಾವಾಗೂ ಮನಸ್ಸಿನಲ್ಲಿದೆ, ಮನಸ್ಸಿನಲ್ಲಿ ಯಾವ ಥರ ಕೋಪ, ವಿಕಾರ, ದ್ವೇಷ ಯಾರಲ್ಲಿ ಇರೋದಿಲ್ಲವೋ ಅವನು ಯಾವಾಗೂ ಮಡಿಯಾಗೇ ಇರ್ತಾನೆ. ಇನ್ನೊಬ್ಬರನ್ನ ನಾವು ದ್ವೇಷ ಮಾಡಿ ಇವನು ಅಯೋಗ್ಯ, ಇವನು ಮೈಲಿಗೆ, ಇವನು ಮುಟ್ಟಬಾರದು, ಇವನು ಕಡಿಮೆ ಜಾತಿಯವನು, ಈ ಥರ ಅಂದುಕೊಳ್ತಾ ಇದ್ರೆ ಅವನು ಯಾವಾಗೂ ಕೂಡ ಮೈಲಿಗೆಯಲ್ಲೇ ಇರ್ತಾನೆ. ಭಗವಂತ ಇದನ್ನು ನೋಡ್ತಾನೆ. ಭಗವಂತ ರಾಮ ಆಗಲಿ ಕೃಷ್ಣ ಆಗಲಿ ನಡೆದುಕೊಂಡಂತ ನೀವು ಘಟನೆಗಳನ್ನು ನೋಡಿದ್ರೆ ಅವ್ರು ಈ ಕಾನ್ಸೆಪ್ಟ್ ಮೇಲೆ ಹೋಗ್ತಾರೆ. ಆಮೇಲೆ ಮತ್ತೊಂದು ಗುಣ ಸ್ಥೈರ್ಯಂ, ಅಂದ್ರೆ ಮನಸ್ಸಿನ ಸ್ಥಿರತೆ, ಕನ್ವಿಕ್ಷನ್ ಅಂತೇವೆ. ನಮಗೆ ನಮ್ಮದೇ ಆದಂಥ ಸ್ವಂತ ನಿರ್ಧಾರ ಬೇಕು. ಯಾರೋ ಹೇಳಿದಂತೆ ನಾವು ನಮ್ಮ ನಿರ್ಧಾರವನ್ನು ಬದಲಿಸಿಕೊಳ್ತಾ ಹೋದರೆ ಗೊಂದಲಕ್ಕಿಳ್ತೇವೆ. ನಾವು ನಮ್ಮ ತಲೆಯಲ್ಲಿ ಚಿಂತಿಸಬಲ್ಲವರಾಗಬೇಕು. ನಮ್ಮ ತಲೆಯಿಂದನೇ ಆಲೋಚನೆ ಮಾಡಬೇಕು, ಬೇರೆಯವ್ರ ತಲೆಯಿಂದ ಆಲೋಚನೆ ಮಾಡಬಾರ್ದು. ನಾವೀಗ ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಕನ್ಫ್ಯೂಸ್ ಆಯಿತು, ಯಾವುದು ಫಾಲೋ ಆಗಲಿ ಆಲೋಚನೆ ಮಾಡಬೇಕು. ಅವ್ರು ಹಾಗೆ ಯಾಕೆ ಹೇಳಿದ್ರು, ಇವ್ರು ಹೀಗೆ ಯಾಕೆ ಹೇಳಿದ್ರು. ಜ್ಯೋತಿಷ್ಯದಲ್ಲಾಗಲಿ ಶಾಸ್ತ್ರ ವಿಚಾರದಲ್ಲಾಗಲಿ ತುಂಬ ತಲೆ ಕೆಡ್ತದೆ. ಬಹಳ ಜನ ಮಾಡುವಂಥದ್ದಿದೆ. ಆ ಆಚಾರ ಹಂಗೆ ಹೇಳಿದ್ರಿ, ನಾವು ಅದನ್ನೇ ಪಾಲಿಸ್ಕೊಂಡ್ಬಂದಿದ್ದೇವೆ, ಅವ್ರು ಹಾಗ್ಯಾಕೆ ಹೇಳಿದ್ರು, ಅದು ನಾವು ಆಲೋಚನೆ ಮಾಡಬೇಕು. ಅವ್ರು ಯಾಕೆ ಹಂಗೆ ಹೇಳಿದ್ರು ಅಂತ ತಿಳ್ಕೊಂಡು ಆಮೇಲೆ ನಾವು ಆಚರಣೆ ಮಾಡಬೇಕು. ಅದನ್ನು ಇನ್ನೊಬ್ಬರ ಮುಂದೆ ಒಪ್ಪಿಸೋದ್ರಿಂದ ಪ್ರಯೋಜನ ಏನೂ ಆಗಲ್ಲ. ನಾವು ನಮ್ಮ ತಲೆಯಿಂದನೇ ಆಲೋಚನೆ ಮಾಡಬೇಕು. ಯಾರ್ಯಾರೋ ತಲೆಯಿಂದ ನಾವು ಆಲೋಚನೆ ಮಾಡ್ತಾ ಕೂತ್ರೆ ನಮ್ಮ ಸ್ವಂತ ನಿರ್ಧಾರ ಇರೋದೇ ಇಲ್ಲ. ನಮಗೆ ಯಾವುದಾದ್ರೂ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತ ಸಾಮರ್ಥ್ಯ ನಮ್ಮ ತಲೆಯಲ್ಲೇ ಇರಬೇಕು. ಅದು ಇರುತ್ತೆ. ಎಲ್ಲಿ ಪ್ರಶ್ನೆ ಇದೆಯೋ ಅಲ್ಲಿ ಉತ್ತರವೂ ಇರ್ತದೆ. ಆದರೆ ನಾವು ಬಳಸುವುದಿಲ್ಲ, ಸೋಮಾರಿಗಳಾಗ್ತೇವೆ. ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿ ನೀನೇ ನಿನ್ನ ಸಮಸ್ಯೆಗೆ ಉತ್ತರ ಕಂಡು ಹಿಡಿದುಕೊಂಡು ದೃಢವಾಗಿ ಕೆಲಸ ಮಾಡು. ಯಾರ್ಯಾರೋ ಮಾತವನ್ನು ಕೇಳಿ ಗೊಂದಲಕ್ಕೊಳಗಾಗಬೇಡ, ಸ್ಥೈರ್ಯವನ್ನು ಸಾಧಿಸು. ಈ ಗುಣ ಜ್ಞಾನವನ್ನು ಹಾದಿಯಲ್ಲಿ ಜ್ಞಾನವನ್ನು ಆರ್ಜನೆ ಮಾಡಬೇಕಾದವ್ರಿಗೆ ಇರಬೇಕಾದಂಥ ಗುಣ. ಇದಿಲ್ಲ ಅಂತಂದ್ರೆ ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ಮಧ್ವಾಚಾರ ಹಾಗೆ ಹೇಳಿದ್ರು, ಶಂಕರಾಚಾರ್ಯ ಹಾಗೆ ಹೇಳಿದ್ರು, ಎಲ್ಲರೂ ಅವ್ರು ಹೇಳ್ತಾ ಇರ್ತಾರೆ. ಬಟ್ ನನಗೆ ಅಪ್ಲೈ ಆಗೋದೇನೋ ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಇದು ಕಷ್ಟದ ಕೆಲಸ. ಹಾಗಾಗಿ ಸ್ಥೈರ್ಯಂ, ನಮ್ಮ ತಲೆಯಿಂದನೇ ಆಲೋಚನೆ ಮಾಡಬೇಕು. ಯಾರು ಏನನ್ನ ಹೇಳಿದೆ, ನನ್ನ ನಿರ್ಧಾರ ಏನು ಅಂತಂಬುದು ನನಗಿರ್ಬೇಕು. ಮತ್ತೊಂದು ಗುಣ ಆತ್ಮವಿನಿಗ್ರಹ. ನಮ್ಮ ಇಂದ್ರಿಯ ನಮ್ಮ ಹಿಡಿತದಲ್ಲೇ ಇರಬೇಕು. ಇಂದ್ರಿಯಗಳು ನಮ್ಮ ಹಿಡಿತದಲ್ಲಿರ್ಬೇಕಾದ್ರೆ ನಾವು ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಮನಸ್ಸಿನ ಕೈಯಲ್ಲಿ ನೀನು ಮಂಗ ಆಗಬೇಡ ಅಂತ ಹೇಳ್ತಾರೆ. ಮನಸ್ಸನ್ನು ನೀನು ನಿಯಂತ್ರಿಸು. ಇದಕ್ಕಾಗಿ ನಿನ್ನ ಮನಸ್ಸನ್ನು ದೇವರಲ್ಲಿ ನೆಲೆ ನಿಲ್ಲಿಸು. ಹೀಗೆ ಮನೋನಿಗ್ರಹದಿಂದ ಇಂದ್ರಿಯ ನಿಗ್ರಹ ಸಾಧಿಸಬೇಕು. ಹೇಳ್ತಾರಲ್ಲ, ಕುದುರೆಗಳಿಗೆ ದಾರ ಏನೋ ಕಟ್ಟಿದ್ದೇವೆ, ಕುದುರೆಗಳನ್ನ ಸ್ಟಾಪ್ ಮಾಡಬೇಕಾದ್ರೂ ಅದನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಹಗ್ಗವನ್ನು ಚೆನ್ನಾಗಿ ಹಿಡ್ಕೊಳ್ಳೋದು ಬರ್ಬೇಕು. ಒಂದು ಗಾಡಿಯನ್ನು ನೀವು ಓಡಿಸ್ಬೇಕಂತಂದ್ರೆ ಸ್ಟೀರಿಂಗ್ ಹಿಡ್ಕೋಬೇಕು. ಸ್ಟೀರಿಂಗ್ ಕರೆಕ್ಟ್ ಹಿಡ್ಕೊಂಡು ಪರ್ಫೆಕ್ಟ್ ಆಗಿ ಹೋಗ್ತದೆ. ಸ್ಟೀರಿಂಗ್ ಬಿಟ್ಬಿಟ್ಟು ಅಂದ್ಕೊಳ್ಳಿ, ಕಾರ್ ಎಲ್ಲಿ ಬೇಕೋ ಹಂಗೆ ಹೋಗ್ತದೆ, ಹೋಗಬಾರ್ದ ಕಡೆ ಹೋಗ್ತದೆ. ಹಾಗೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದು ನಾವು ಕಲಿಬೇಕು. ಮನಸ್ಸನ್ನು ಕಂಟ್ರೋಲ್ ಕಲಿಬೇಕಾದ್ರೆ ಮೊದಲು ನನ್ನ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಳ್ಬೇಕು. ನನ್ನ ವೀಕ್ನೆಸ್ ಏನು, ನನ್ನ ಸ್ಟ್ರಾಂಗ್ನೆಸ್ ಏನು, ಯಾವ ಇಂದ್ರಿಯ ನನ್ನಲ್ಲಿ ವೀಕ್ ಇದೆ. ಕೆಲವೊಮ್ಮೆ ತಿನ್ನಬಾರ್ದು ಅಂತ ಇರುತ್ತೆ, ಅದು ತಿನ್ಬೇಕು ಅಂತ ತಿಂತೀವಿ ನಾವು, ಕಂಟ್ರೋಲ್ ಇರಲ್ಲ. ನಾನು ನಾಳೆಯಿಂದ ಮಾಡೋಣ, ನಾಳೆದಿಂದ ಮಾಡೋಣ, ನೋಡಬಾರ್ದನ್ನು ನೋಡು ಅಂತ ಹೇಳುತ್ತೆ. ಇಂದ್ರಿಯಗಳು ರಿಕ್ವೆಸ್ಟ್ ಮಾಡ್ಕೊಡುತ್ತೆ, ನಂಗೆ ಅದು ರುಚಿ ಚೆನ್ನಾಗಿದೆ ಅದೇ ಬೇಕು ಅಂತ ಮತ್ತೆ ಮತ್ತೆ ಕೇಳ್ತಾ ಇರುತ್ತೆ. ಮನಸ್ಸು ಅದಕ್ಕೆ ಹೇಳಬೇಕು, ಬೇಡ, ತಿನ್ನಬೇಡ.
ನೋಡಬೇಡ, ಮಾತಾಡಬೇಡ. ಇದು ನಮ್ಮಲ್ಲಿ ಕಂಟ್ರೋಲ್ ಮಾಡುವಂತ ಒಂದು ಸಿಸ್ಟಮ್ ಇರಬೇಕು. ಅದಿಲ್ಲದೆ ಇದ್ರೆ ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗುತ್ತೆ. ಬಿದ್ದ ಮೇಲೆ ಯಾಕೆ ಹಿಂಗಾಯ್ತು ಅಂತ ನಾವು ದೇವರ ಮುಂದೆ ಕೈ ಚಾಚಿಸ್ತೇವೆ. ಯಾಕೆ ಹಿಂಗಾಯ್ತು, ನನ್ಗೆ ಯಾಕೆ ಬಂತ ಈ ತರ? ಯಾಕಂದ್ರೆ ನಾವು ಸರಿಯಾದಂತ ಫಾಲೋ ಆಗ್ಬೇಕಾದ್ರೆ ಫಾಲೋ ಆಗೋದೇ ಇಲ್ಲ. ಅದಕ್ಕೆ ಆತ್ಮವಿನಿಗ್ರಹ, ಇಂದ್ರಿಯ ನಿಯಂತ್ರಣೆ, ಸೆಲ್ಫ್ ಕಂಟ್ರೋಲ್ ಇರಬೇಕು. ನಮ್ಮ ಇಂದ್ರಿಯಗಳೆಲ್ಲ ಕೂಡ ಸ್ವಚ್ಛಂದವಾಗಿ ಹೇಗೆ ಹೋಗಬೇಕು ಹಾಗೆ ಬಿಡದೆ ಎಲ್ಲದಕ್ಕೂ ನಿಯಮಗಳನ್ನು ಇಡಬೇಕು. ತಿನ್ನೋದ್ರಲ್ಲಿ ನಿಯಮ ಇರಲಿ, ಮಾತಾಡೋದ್ರಲ್ಲಿ ನಿಯಮ ಇರಲಿ, ಸುಖ ಪಡೋದ್ರಲ್ಲಿ ನಿಯಮ ಇರಲಿ, ನೋಡೋದ್ರಲ್ಲಿ, ಕೇಳೋದ್ರಲ್ಲಿ ಪ್ರತಿಯೊಂದಕ್ಕೂ ನಿಯಮಗಳನ್ನು ಹಾಕಿದಾಗ ಇಂದ್ರಿಯಗಳು ತನ್ನಷ್ಟಕ್ಕೆ ತಾನೇ ಕಂಟ್ರೋಲ್ ಆಗುತ್ತೆ. ಇಲ್ಲದೆ ಇದ್ರೆ ಮನಸ್ಸು ಕಂಟ್ರೋಲ್ ಮಾಡದೇ ಇದ್ರೆ ಅದು ಹೇಗೆ ಬೇಕೋ ಹಂಗೆ ಹೋಗುತ್ತೆ. ಆಮೇಲೆ ಬಿದ್ದ ಮೇಲೆ ಇನ್ನೇನು ಮಾಡ್ಲಿಕ್ಕೂ ಇಲ್ಲ. ಹಾಗಾಗಿ ಜ್ಞಾನದ ಹಾದಿಯಲ್ಲಿ ಹೋಗಿ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇಂದ್ರಿಯ ನಿಯಂತ್ರಣೆ ಕೂಡ ಬೇಕು. ಸೊ ಇದು ಮೊದಲು 9 ಗುಣ ಈ ಶ್ಲೋಕದಲ್ಲಿ ಹೇಳುತ್ತೆ. ಇನ್ನ 11 ಗುಣ ಇದೆ. ಉಳಿದಂತ 4 ಶ್ಲೋಕಗಳಲ್ಲಿ ಇದು ಬರುತ್ತೆ. ಇವತ್ತು ಸಮಯ ಆಗಿರೋದ್ರಿಂದ ಇವತ್ತು ಇಷ್ಟು ಸಾಕು. ಅಮಾನಿತ್ವಂ, ಅಡಂಬಿತ್ವಂ. ಅಮಾನಿತ್ವಂ ಅಂದ್ರೆ ಸನ್ಮಾನಗಳಿಗೆ ಆಶೆ ಪಡಬೇಡ. ಅಡಂಬಿತ್ವಂ, ಜಂಬ ಕೊಚ್ಚಿಕೊಳ್ಳಬೇಡ. ಅಹಿಂಸಾ, ಯಾರನ್ನು ನೋಯಿಸಬೇಡ. ಶಾಂತಿ, ಕ್ಷಮಿಸು, ಯಾರ ಮೇಲೆ ಪ್ರತೀಕಾರ ಏಚ್ಛೆ ಮಾಡಬೇಡ. ಆರ್ಜವಂ, ಸ್ಟ್ರೈಟ್ ಫಾರ್ವರ್ಡ್ ಆಗಿರು. ಆಚಾರ್ಯೋಪಾಸನಂ, ಜ್ಞಾನಿಗಳು ಸಿಗೋದಿಲ್ಲ, ಸಿಕ್ಕಿದ್ರೆ ಬೆನ್ನತ್ತು, ಬಿಡಬೇಡ. ಶೌಚಂ, ಮನಸ್ಸು ಯಾವಾಗೂ ಕೊಳೆ ಇಲ್ಲದೆ, ಕೋಪ ಇಲ್ಲದೆ ಭಗವಂತನ ಧ್ಯಾನ ಮಾಡ್ತಾ ಇರಲಿ. ಸ್ಥೈರ್ಯಂ, ನಮ್ಮ ತಲೆಯಿಂದಲೇ ನಾವು ಆಲೋಚನೆ ಮಾಡೋಣ. ಆತ್ಮವಿನಿಗ್ರಹ, ಇಂದ್ರಿಯಗಳನ್ನು ನಿಯಂತ್ರಣೆ ಮಾಡು. ಈ ಗುಣಗಳನ್ನು ನಾವು ಎಷ್ಟು ಜಾಸ್ತಿ ಅಕ್ವೈರ್ ಮಾಡಿಕೊಳ್ತೇವೋ ಜ್ಞಾನದ ಧಾರೆ ಅಷ್ಟು ಜಾಸ್ತಿ ನಮ್ಮಲ್ಲಿ ಹರಿಯುತ್ತೆ. ಅದಕ್ಕೆ ಭಗವಂತ ಕ್ಷೇತ್ರಜ್ಞ, ಕ್ಷೇತ್ರಸ್ಥ. ನೀನು ಕ್ಷೇತ್ರದ ಬಗ್ಗೆ ಎಷ್ಟು ತಿಳ್ಕೊಳ್ಬೇಕಾದ್ರೆ, ಜ್ಞಾನವನ್ನು ಜಾಸ್ತಿ ಬೆಳೆಸಿಕೊಳ್ಳಬೇಕಾದ್ರೆ ಈ ಗುಣಗಳನ್ನು ಅಕ್ವೈರ್ ಮಾಡ್ಕೊಳ್ಬೇಕಪ್ಪ. ಆವಾಗೇ ಅರ್ಥ ಆಗ್ತದೆ, ಇಲ್ಲದ್ರೆ ಅರ್ಥ ಆಗೋದಿಲ್ಲ ಅಂತ ಉದ್ದೇಶದಲ್ಲಿ ಇದನ್ನು ಹೇಳಿದ. ಇಲ್ಲಿಗೆ ಇವತ್ತಿನ ಪಾಠ ಮುಗಿಸೋಣ. ಮತ್ತೆ ಬರುವಂತ ವಾರ ಮತ್ತಿಷ್ಟು ವಿಚಾರವನ್ನ ತಿಳಿದುಕೊಂಡು ಮುಂದುವರಿಯೋಣ. ಶ್ರೀಕೃಷ್ಣ ಅರ್ಪಣಮಸ್ತು.